ವೀಕ್ಷಕರೇ, ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಇವತ್ತಿನ ಜನಮತ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಗ್ಗೆ, ಅಲ್ಲಿರುವಂತಹ ಅಭ್ಯರ್ಥಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ನಮಗೆ ಕರೆ ಮಾಡಬಹುದು, ಮಾತನಾಡಬಹುದು. ಯಾರಿಗೆ ನಿಮ್ಮ ಮತ? ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗ ಅಥವಾ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗ? ನೇರವಾದಂತಹ ಪೈಪೋಟಿ. ಒಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ, ಮತ್ತೊಂದು ಕಡೆ ತಮ್ಮ ಒಂದು ವರ್ಚಸ್ಸನ್ನ ಬಳಸ್ಕೊಂಡು, ಸಚಿವರ ವರ್ಚಸ್ಸನ್ನ ಬಳಸ್ಕೊಂಡು ಮಗಳನ್ನ ಗೆಲ್ಲಿಸಿಕೊಂಡು ಬರ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ. ಹಾಗಾದ್ರೆ ಇತ್ತೀಚೆಗಷ್ಟೇ ಮುನ್ನೆಲೆಗೆ ಬರ್ತಾ ಇರುವಂತಹ ರಾಜಕೀಯದಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಲ್ಲಿ ಲೋಕಲ್ ಲೀಡರ್ಸ್ನ ಒಂದಷ್ಟು ಬೆಂಬಲ ಇದೆ. ಜೊತೆಗೆ ತಂದೆ ಸಚಿವರಾಗಿದ್ದಾರೆ ಅನ್ನೋದಾಗಿರಬಹುದು, ಜೊತೆಗೆ ಜಾತಿವಾರು ಲೆಕ್ಕಾಚಾರಗಳು ಅನೇಕ ಇದೆ. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೂ ಕೂಡ ಅನೇಕ ವಿಚಾರಗಳು ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಇದ್ದೇ ಇದೆ. ಹಾಗಾದ್ರೆ ನಿಮ್ಮ ಮತ ಯಾರಿಗೆ ಅನ್ನೋ ವಿಷಯವನ್ನ ನಮಗೆ ತಿಳಿಸಬಹುದು, ನಮ್ಮ ಜೊತೆಗೆ ಮಾತನಾಡಬಹುದು. ಯಾರಿಗೆ ನಿಮ್ಮ ಬೆಂಬಲ, ಯಾರನ್ನ ಗೆಲ್ಲಿಸ್ತೀರಿ, ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಮತ್ತು ಯಾವ ಕಾರಣಕ್ಕೆ ಅನ್ನೋದನ್ನ ಕರೆ ಮಾಡಬಹುದು, ಮಾತನಾಡಬಹುದು. ಇದೆ ಈ ಹೊತ್ತಿನ ವಿಶೇಷ ಜನಮತ. ವೀಕ್ಷಕರೇ, ಹಾಗಾದ್ರೆ ಈ ಬಾರಿ ಯಾರು ಗೆಲ್ಲಬೇಕು? ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭೆಗಳಿದೆ. ಜನಮತ ಕರೆ ಮಾಡಿ ತಿಳಿಸಿ ನಿಮ್ಮ ಅಭಿಮತ. ಪ್ರತಿದಿನ ಬೆಳಗ್ಗೆ 11ಕ್ಕೆ, ಇವತ್ತು ಏಪ್ರಿಲ್ 10ನೇ ತಾರೀಕು ಬುಧವಾರ. ಹಾಗಾಗಿ ಇವತ್ತು ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಜೊತೆಗೆ ಸರ್ವೆ ನಡೀತಾ ಇದೆ, ಜಿ ಕನ್ನಡ ನ್ಯೂಸ್ನ ಮೆಗಾ ಸರ್ವೆ ನಡೀತಾ ಇದೆ. ಸೊ ಹಾಗಾಗಿ ನೀವು ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಅನ್ನೋದನ್ನ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಬಂದು ವೋಟ್ ಮಾಡಬಹುದು, ಅದ್ರ ಜೊತೆಗೆ ಕರೆ ಮಾಡಬಹುದು, ಮಾತನಾಡಬಹುದು. ವೀಕ್ಷಕರೇ, ಹಾಗಾದ್ರೆ ಈ ಬಾರಿ ಯಾರಾಗಬೇಕು ಚಿಕ್ಕೋಡಿ ಕ್ಷೇತ್ರದ ಸಂಸದರು? ಗೆದ್ದು ದೆಹಲಿಗೆ ಹೋಗುವಂತಹ ಯಾರು? ಹಾಗಾದ್ರೆ ಎಸ್, ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ. ಶೈಕ್ಷಣಿಕ ಜಿಲ್ಲೆಯಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು? ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ಪ್ರಿಯಾಂಕಾ ಜಾರಕಿಹೊಳಿ ಫೈಟ್, ನೇರ ಫೈಟ್ ಇದೆ. ಇಬ್ಬರು ಕದನ ಕಲಿಗಳ ಪೈಕಿ ಯಾರಿಗೆ ನಿಮ್ಮ ಮತ, ಯಾರಿಗೆ ಅಭಿಮತ, ಯಾವ ಪಕ್ಷದ ಮೇಲಿದೆ ಮತದಾರ ಪ್ರಭುವಿನ ಒಲವು? ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತೆ ಮಾಡ್ತಾರಾ ಕಮಾಲ್ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾದವ್ರು ನೀವೇ. ಈ ಬಾರಿ ಯಾರಾಗ್ತಾರೆ ಚಿಕ್ಕೋಡಿಯ MP ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ಪ್ರಿಯಾಂಕಾ ಜಾರಕಿಹೊಳಿ? ಸೊ ಚಿಕ್ಕೋಡಿಯ ಮುಂದಿನ ಸಂಸದರು ಯಾರು? ಹಾಗಾದ್ರೆ ಹಾಲಿ ಸಂಸದರ ಕಾರ್ಯದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ಕರೆ ಮಾಡಬಹುದು, ಮಾತನಾಡಬಹುದು. ನಿಮ್ಮ ಕ್ಷೇತ್ರದಲ್ಲಿ ಮುಂದಾಗಬೇಕಾಗಿರುವಂತಹ ಕೆಲಸಗಳೇನು, ಆಗಿರುವಂತಹ ಕೆಲಸಗಳೇನು, ಇದಕ್ಕೆ ನಿಮ್ಮ ತೃಪ್ತಿ ಇದೆಯಾ? ಅನೇಕ ವಿಚಾರಗಳು, ಪ್ರಶ್ನೆಗಳು ಇಲ್ಲಿ ಎದುರಾಗುತ್ತೆ. ಸೊ ಹಾಗಾಗಿ ನೇರವಾದಂತಹ ಒಂದು ಪೈಪೋಟಿಯಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಯಾಕಂತಂದ್ರೆ ಅನೇಕ ಅಂಶಗಳನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂತ ಅಂದಿದ ತಕ್ಷಣ ನೇರ ಪೈಪೋಟಿ ಇದೆ. ಒಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಇದ್ದಾರೆ, ಮತ್ತೊಂದು ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸಚಿವರು, ಆ ಭಾಗದ ಪ್ರಬಲ ಹಿಡಿತ ಇರುವಂತಹ ನಾಯಕ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಹಾಗಾಗಿ ಸೊ ಪ್ರಬಲ ಹಿಡಿತ ಇರುವಂತಹ ನಾಯಕ ಅಂತಂದಾಗ ಅವರ ಪುತ್ರಿಯನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಶತಾಯಗತಾಯ ಪಣ ತೊಟ್ಟಿದ್ದಾರೆ. ಸೊ ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 2019ರ ಚುನಾವಣೆಯಲ್ಲಿ ಜಯಗಳಿಸಿ ಸಂಸದರಾಗಿದ್ರು. ಈ ಬಾರಿ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಮಣೆ ಹಾಕಿದೆ ಬಿಜೆಪಿ. ಅಂದ್ರೆ ಅವರಿಗೇನೆ ಟಿಕೆಟ್ ಕೊಟ್ಟಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತಹ ಈ ಕ್ಷೇತ್ರದಲ್ಲಿ MP ಯಾರಾಗ್ತಾರೆ, ಯಾರು ಸಂಸದರಾಗಿ ದೆಹಲಿಗೆ ಹೋಗ್ತಾರೆ, ಮತ್ತೊಮ್ಮೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಅಲ್ಲಿನ ಜಿಲ್ಲೆಯ ಜನ ಅವಕಾಶ ಕೊಡ್ತಾರಾ, ಅಥವಾ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮೊದಲ ಬಾರಿ ಗೆದ್ದು ಸಂಸದೆ ಆಗ್ತಾರಾ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರ ನೀವೇ ಕೊಡಬೇಕು. ನೀವು ಕರೆ ಮಾಡಬಹುದು, ನಮ್ಮ ಜೊತೆಗೆ ಮಾತನಾಡಬಹುದು, ನಿಮ್ಮ ಒಂದು ಅಭಿಪ್ರಾಯವನ್ನ ಈ ಮೂಲಕ ತಿಳಿಸಬಹುದು ಅಂತ ನಾನು ಹೇಳ್ತೀನಿ. ಎಸ್ ವೀಕ್ಷಕರಿಗಾಗಲೇ ಕರೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳ್ತಾರೆ, ಯಾರು ಗೆಲ್ತಾರೆ, ಯಾರು ಗೆದ್ದು ಬೀಗ್ತಾರೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ಕಾರ. ಚಿಕ್ಕೋಡಿಯಿಂದ ಸುರೇಶ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ಮೇಡಮ್ ನಮಸ್ಕಾರ. ಶುಭಾಶಯಗಳು ಮೇಡಮ್, ಯುಗಾದಿ ಹಬ್ಬದ ಶುಭಾಶಯಗಳು ಮೇಡಮ್. ನಿಮಗೂ ಅಷ್ಟೇ ಸರ್, ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸತೊಡಕು ಜೋರಿದ್ಯಾ?
ಅಯ್ಯೋ ಹೌದು ಮೇಡಮ್, ಬೆಳಗ್ಗೆನೆ 2 kg ಮಟನ್ ತಂದ್ಬಿಟ್ಟು ಬಿರಿಯಾನಿ ಮಾಡ್ಬಿಟ್ಟು ತಿನ್ನೋದಾಗೋಯ್ತು ಮೇಡಮ್. ಓಕೆ ಸೂಪರ್. ಹಂಗಾದ್ರೆ ಇದೇ ಜೋಶಲ್ಲಿ ಹೇಳಿ, ಯಾರು ಗೆಲ್ತಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ? ಮೇಡಮ್ ಇಡೀ ಕರ್ನಾಟಕದಲ್ಲಿ 22 ಸ್ಥಾನದಲ್ಲಿ ಯಾರು ನಿಲ್ಬೇಡ ಮೇಡಮ್, ಮೋದಿ ಅಲ್ಲೇ ಮೇಡಮ್. ಅಷ್ಟೇ ಅಷ್ಟೇ ಮೇಡಮ್, ಮೋದಿ. ಯಾವ ಕಾರಣಕ್ಕೆ ಸರ್? ಈಗ ಅಭ್ಯರ್ಥಿಗಳು ಹಂಗಾದ್ರೆ ಲೆಕ್ಕಕ್ಕೆ ಬರಲ್ವಾ ಮೇಡಮ್? ಕರ್ನಾಟಕ ಜನಗಳಿಗೆ ಏನ್ ಗೊತ್ತೇ ಮೇಡಮ್, ಮೋದಿ ಕೊಟ್ಟರಂತ ಭಾಗ್ಯಗಳು ಒಬ್ಬರಿಗೂ ಗೊತ್ತಾಗ್ತಾ ಇಲ್ಲ. ಯಾರು ಉಪಶತನೂ ಇಲ್ಲ ಅಂತ ಮೋದಿ ಇಂತ ಪ್ರಧಾನಿ ಬೇಕು ಮೇಡಮ್ ನಮಗೆ ದೇಶಕ್ಕೆ. ಏನು ಉಪಯೋಗ ಇಲ್ಲ ಅಂದ್ರಿ ಸತೀಶ್? ಭಾಗ್ಯಗಳು ಯಾವ್ದು ಉಪಯೋಗ ಇಲ್ಲ ಅಂತನಾ? ಅಂದ್ರೆ ಗ್ಯಾರಂಟಿ ಉಪಯೋಗ ಇಲ್ಲ ಅಂತ ಜನಗಳಿಗೆ ತಿಳುವಳಿಕೆ ಮಾಡ್ತಾ ಇಲ್ಲ ಈ ಬಿಜೆಪಿ ಪಕ್ಷದಲ್ಲಿ. ಅವರು ತಿಳುವಳಿಕೆ ಮಾಡ್ತಾ ಇಲ್ಲ. ಏನಂತ ತಿಳುವಳಿಕೆ ಮಾಡ್ಬೇಕು? ಈಗ ಗ್ಯಾಸ್ ಕೊಟ್ಟಿದ್ದಾರೆ, ಆಯುಷ್ಮಾನ್ ಕಾರ್ಡ್ ಕೊಟ್ಟಿದ್ದಾರೆ, ಜಲ್ ಜೀವನ್ ನೀರ್ ಕೊಟ್ಟಿದ್ದಾರೆ, ಶೌಚಾಲಯ ಕೊಟ್ಟಿದ್ದಾರೆ, ರೈತರಿಗೆ ದುಡ್ಡು ಹಾಕ್ತಾರೆ. ಆಮೇಲೆ ದೇಶ ಎಲ್ಲಿಯೋ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಇನ್ನೊಂದಷ್ಟು ಜನ ವಾದ ಮಾಡ್ತಾರಲ್ಲ, ಗ್ಯಾಸ್ ಬೆಲೆ ಏರಿಕೆ ಆಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು, ಇದ್ರ ಬಗ್ಗೆ ಎಲ್ಲ ಹೇಳ್ತಾರಲ್ಲ. ಈಗ ಯಾವ ಯೋಜನೆಗಳು ಕೂಡ ಪೂರ್ಣ ಆಗ್ಲಿಲ್ಲ, ಇದ್ರ ಬಗ್ಗೆ ಹೇಳ್ತಾರಲ್ಲ, ಅದಕ್ಕೇನ್ ಹೇಳ್ತೀರಿ? ಮೇಡಮ್ ಈಗ 10 ವರ್ಷದಲ್ಲಿ ನನಗೆ 10,000 ಸಂಬಳ ಕೊಡ್ತಾ ಇದ್ರು, ಇವತ್ತು 25,000 ಸಂಬಳ ಕೊಡ್ತಾ ಇದಾರೆ ಮೇಡಮ್. ಅದು ಮತ್ತೆ ಯಾರು ಏನ್ ಮಾಡೋದು ಹೇಳಿ ಸರ್. 10,000 ಏನ್ ಹೇಳಿದ್ರಿ? 10 ವರ್ಷದ ಹಿಂದೆ 5,000 ಸಂಬಳ ಕೊಡ್ತಾ ಇದ್ರು ನನಗೆ. ನಿಮಗ ಏನ್ ಕೆಲಸ ಮಾಡೋದು ಸರ್ ನೀವು? 25,000 ಸಂಬಳ ಕೊಡ್ತಾ ಇದಾರಲ್ಲ. ಏನ್ ಕೆಲಸ ಮಾಡೋದು ಸತೀಶ್ ಅವರು? ನಾವು ಇಲ್ಲಿ ಒಂದು ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಓಕೆ ಸೂಪರ್. ಸೊ 10 ವರ್ಷಕ್ಕೆ ಜೀವನ ಶೈಲಿ ಬದಲಾಗಿದೆ, ಸೊ ಹಂಗಾಗಿ ದುಡ್ಡು ಕೂಡ ಹೆಚ್ಚು ಬರ್ತಾ ಇದೆ ಅಂತ, ಗಳಿಕೆ ಜಾಸ್ತಿ ಆಗಿದೆ ಅಂತ. ಮೇಡಮ್ ಫಸ್ಟ್ ಕೆಲಸ ಹುಡುಕಿಕೊಂಡು ಹೋಗ್ಬೇಕಾಯ್ತು ನಾವು. ಈಗ ಕೆಲ್ಸಕ್ಕೆ ಬಚ್ಚಿರ ಅಂತ ಕೆಲಸ ಮಾಡ್ತೀನಿ ಜನಗಳಿಗೆ ಕೆಲ್ಸಕ್ಕೆ ಬಚ್ಚಿರ ಅಂತ ಕರೀತಾರೆ ಮೇಡಮ್. ಓಕೆ, ಬದಲಾವಣೆ ಆಗಿದೆ ಅಂತ ಹೇಳ್ತೀರಿ ನೀವು? ಹೌದು ಮೇಡಮ್. ಎಲ್ಲೇ ನೋಡಿ ಯಾರು ಊರಿಗೆ ಹೋಗಿ ನೋಡಿ, ಎಲ್ಲಿ ಹೋಗಿ ನೋಡಿ ವಾಂಟೆಡ್ ಕೆಲಸ. ಈಗ ಸಚಿವರ ಮಗಳನ್ನೇ ನಿಲ್ಸಿದಾರಲ್ಲ, ಅದಕ್ಕೇನು ಹೇಳ್ತೀರಿ? ಮೇಡಮ್ ಅವರು ವಂಶ ರಾಜಕಾರಣ, ಆಕ್ಚುಲಿ ಒಳ್ಳೆ ಮನುಷ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ ಬೇಕಿರ್ಲಿಲ್ಲ. ಈ ಸಿದ್ದರಾಮಯ್ಯ ಅವರು ಒತ್ತಡದಿಂದ ನಿಲ್ಸಿರ್ಬೋದೇನೋ ಗೊತ್ತಿಲ್ಲ ಮೇಡಮ್. ಅವ್ರಿಗೆ ಬೇಕಿರ್ಲಿಲ್ಲ ಅಂತೀರಿ? ರಮೇಶ್ ಜಾರಕಿಹೊಳಿ ಬಿಜೆಪಿ, ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿ. ಪಾಪ ಇವ್ರು ಸತೀಶ್ ಜಾರಕಿಹೊಳಿ ಗುಡ್ ಮನುಷ್ಯರು, ಆಗ ಅವ್ರಿಗೆ ಬೇಕಿಲ್ಲ. ಪಾಪದ ಹುಡುಗಿ 22-23 ವರ್ಷ ಆಗಿತ್ತೇನೋ ತಗೊಂಡೋಗಿ ನಿಲ್ಸಿ ಸಂಸದಲ್ಲಿ ಏನ್ ಮಾತಾಡತ್ ಮೇಡಮ್ ಪಾಪ ಮಗಳು. ಅಲ್ಲ, ಈಗ ವಯಸ್ಸು ಹಂಗಿದ್ರೆ ವಯಸ್ಸಿನ ಮಿತಿ ಇಡ್ತಾ ಇರ್ಲಿಲ್ವಲ್ಲ? ಹಂಗಿದ್ರೆ 40 ವರ್ಷ 50 ವರ್ಷ ಅಂತ ಮಿತಿ ಇಡ್ತಾ ಇದ್ದಿದ್ರಲ್ವಾ ನಮ್ಮ ಸಂವಿಧಾನದಲ್ಲಿ? ಅವಕಾಶ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶನೇ ಇರ್ತಾ ಇರ್ಲಿಲ್ಲ ಅಲ್ವೇನ್ರಿ ಸತೀಶ್? ಆ ಮಗಳು ಗ್ರಾಮ ಪಂಚಾಯತಿಲೋ ಲೋಕಸಭಾ 18 ವರ್ಷ ಆದವರೆಲ್ಲ ಹಂಗಾರ ಓಟ್ ಹಾಕ್ತಿರಲ್ಲ. ಇವ್ರು ಯಾರು ಹಂಗಾರ ಏನ್ ಗೊತ್ತಿರುತ್ತೆ ಅಂತ ಓಟ್ ಹಾಕ್ತಾರೆ ಅಂತೀರಿ ನಿಮ್ ಪ್ರಕಾರ? ಓಟ್ ಹಾಕಕ್ಕೆ 18 ವರ್ಷ ಓಕೆ, ಕಂಟೆಸ್ಟ್ ಮಾಡಕ್ ಓಕೆ ಇಲ್ಲ ಅಂತೀರಿ? ಈಗ ನಿಮ್ಮ ಜಿ ಕನ್ನಡಕ್ಕೆ ನಾನು ಬಂದ್ರೆ ನೀವು ತಗೋತೀರಾ ಮೇಡಮ್? ಹೇಳಿ ಸರ್. ನಾವೇನಾದ್ರು ಜಿ ಕನ್ನಡಕ್ಕೆ ಬಂದ್ರೆ ಪ್ರೋಗ್ರಾಮ್ಗೆ ನಮ್ ಕೆಲಸ ತಗೋತೀರಾ ನೀವು? ಅದನ್ನೇ ಹೇಳೋದು ಸರ್, ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮಗೆ ಅರ್ಹತೆ ಇದೆ. ಅರ್ಹತೆ ಲಿಸ್ಟ್ ಅಲ್ಲಿ ಏನಿರುತ್ತೆ, ಒಂದು ಏಜ್ ಇರುತ್ತೆ, ಒಂದು ವಿದ್ಯಾರ್ಹತೆ ಇರುತ್ತೆ. ಸೊ ಸಂವಿಧಾನದ ಪ್ರಕಾರ ಏನ್ ಅರ್ಹತೆ ಇದೆಯೋ ಆ ಅರ್ಹತೆ ಅವ್ರಿಗೆ ಇದೆ ಅಂತ ನಿಂತಿದ್ದಾರೆ. ಈಗ ಓಟ್ ಹಾಕರಿ ಯೋಚನೆ ಮಾಡ್ಬೇಕಲ್ವಾ? ಓಕೆ, ಇವರಿಗೆ ಓಟ್ ಹಾಕ್ಬೇಕಾ ಬೇಡವಾ? ಹೌದು ಮೇಡಮ್. ತಾಲೂಕ್ ಪಂಚಾಯತಿ ಎಲ್ಲಾರ ಗೆದ್ದು, ಇಲ್ಲ ಗ್ರಾಮ ಪಂಚಾಯತಿ ಎಲ್ಲಾರ ಗೆದ್ರೆ ಜನಗಳ ಸಂಪರ್ಕ ಇರುತ್ತೆ ಮೇಡಮ್. ಈಗ ಪಾಪ ಹೆಣ್ಮಗಳಿಗೆ ನಾವೇನ್ ಬೇಜಾರ್ ಮಾಡಲ್ಲ. ಆದ್ರೆ ಪಾಪ ಸತೀಶ್ ಜಾರಕಿಹೊಳಿ ಪಾಪ ಮಾಡಕ್ಕೆ ಇದಿಲ್ಲ. ಇವ್ರು ಒತ್ತಡದ ನಿಲ್ಸಿರೋದು ಅವ್ರಿಗೆ ರಾಜಕಾರಣ ಬೇಕಿರಲ್ಲ. ರಾಜಕಾರಣ ಬೇಕಿರಲ್ಲ. ನೋಡೋಣ ಬಿಡಿ, ಯಾರನ್ನ ಗೆಲ್ಸ್ತಾರೆ ನಿಮ್ ಕ್ಷೇತ್ರದ ಜನ, ಯಾರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ, ಪ್ರಿಯಾಂಕಾ ಜಾರಕಿಹೊಳಿ ಅವರ, ಏನ್ ಕತೆ ಅಂತ ನೋಡೋಣ. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜನಮತ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಓಕೆ, ನೋಡ್ತಾ ಇದೀವಿ ನೋಡಿ, ಚಿಕ್ಕೋಡಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಪ್ರಮುಖವಾದಂತಹ ಇದು ಕೂಡ ಲೋಕಸಭಾ ಕ್ಷೇತ್ರ. 8 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿದೆ. ಅತಿ ಹೆಚ್ಚು ಕಾಂಗ್ರೆಸ್ ಲೀಡರ್ಸ್ ಕೂಡ ಇಲ್ಲಿದ್ದಾರೆ. ಒಂದು ರೀತಿಯಾಗಿ ಪ್ರಭಾವ ಅಂತ ಬಂದಾಗ ಜಾತಿವಾರು ಆಗಿರಬಹುದು, ಬೇರೆ ಬೇರೆ ಪ್ರಭಾವಗಳು. ಇನ್ನು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಒಂದು ಕಡೆ, ಇನ್ನೊಂದು ಕಡೆ ಮೋದಿ ಹವಾ, ಮೋದಿ ವರ್ಚಸ್ಸು ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಎಷ್ಟೋ ಕಡೆಗಳಲ್ಲಿ ನಾವು ಅಭ್ಯರ್ಥಿಯನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಮೋದಿ ಅವ್ರನ್ನ ನೋಡಿ ನಾವು ಓಟ್ ಹಾಕ್ತೀವಿ ಅಂತ ಎಷ್ಟೋ ಜನ ಹೇಳ್ತಾರೆ. ಚಿಕ್ಕೋಡಿಯಿಂದ ರವೀಶ್ ಅಂತ ಕರೆ ಮಾಡಿದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ರವೀಶ್ ಅವರೇ. ನಮಸ್ತೆ ಮೇಡಮ್ ಅವರೇ. ಹೇಳಿ ಸರ್, ಯಾರು ಗೆಲ್ತಾರೆ? ಯಾರನ್ನ ಗೆಲ್ಲಿಸ್ತೀರಿ? ಮೇಡಮ್ ಅವರೇ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಗೆಲ್ಲಬೇಕು. ಈಗ ಆಲ್ರೆಡಿ ಸಂಸದರಾಗಿದ್ದಾರೆ ಒಂದ್ಸರಿ, ಈಗ ಮತ್ತೆ ಅವರೇನೇ ಗೆಲ್ಲಿಸ್ತೀವಿ ಅಂತ ಹೇಳ್ತೀರಿ? ಗೆಲ್ಲಿಸ್ತೀವಿ ಅಂದ್ರೆ ಮೇಡಮ್ ಅವರೇ,
ಮೋದಿ ಸಾಹೇಬ್ರು ದೇಶದ ಪ್ರಧಾನಿ ಆಗ್ಬೇಕು. ಹ್ಮ್ ಮೋದಿ ಅವ್ರ ಪ್ರಧಾನಿ ಆಗ್ತಲೇ ಹೋದ್ರೆ ಹ್ಮ್ ಮೋದಿ ಅವ್ರ ಪ್ರಧಾನಿ ಆಗ್ಬೇಕು. ಅವರು ಹೇಳಿ ಹೇಳಿ ಹೇಳಿ. ಚಿಕ್ಕೋಡಿಯಿಂದ ಅವರು ಹಾ ಕೈ ಎತ್ತಬೇಕು ಮೇಡಮ್ ಅವರೇ. ಓಕೆ. ಹಂಗಾಗಿ ಯಾರೇ ನಿಂತ್ಕೊಳ್ಳಿ ಬಿಜೆಪಿಗೆ ಓಟು ಮೇಡಮ್ ಅವರೇ. ಓಕೆ. ಸೊ ಹಂಗಾಗಿ ಅಣ್ಣಾ ಸಾಹೇಬ್ ಯಾಕೆ ಅಂತ ಕೇಳಿದ್ರಾ? ಹೇಳಿ ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್. ಯಾಕೆ ಅಂತ ನೀವು ಕೇಳಿದಾಗ ಹೇಳ್ತಿದ್ನಿ. ದೇಶ ಹೇಳಿ ಸರ್, ಹೇಳಿ ಹೇಳಿ, ಮಾತಾಡಿ. ಈ ದೇಶ ಇವತ್ತು ನಿಮಗೆ ಗೊತ್ತಿರೋಂತ ವಿಚಾರ, ಇಸ್ರೇಲ್ ಅಲ್ಲಿ ಹಾ ನಮ್ಮ ದೇಶದ ಪ್ರಜೆಗಳು ಸಿಗಾಕೊಂಡಾಗ ಯುದ್ಧ ನಡೆಯುವಾಗ ಅಲ್ಲಿಂದ ಕಳಿಸ್ತಾರೆ ಹೇಳಿ. ಅಂತದೊಂದ್ ಕೆಲಸ ಯಾರಾದ್ರೂ ಈ ಕಾಂಗ್ರೆಸ್ನವ್ರು ಮಾಡಕ್ ಆಗುತ್ತಾ? ಕಾಂಗ್ರೆಸ್ನವ್ರ ಗ್ಯಾರಂಟಿ ವಿಷಯ ಅದು ಯಾವ್ದು ಏನು ವರ್ಕೌಟ್ ಆಗಲ್ಲ ಅಲ್ಲಿ ಅಂತೀರಾ? ಗ್ಯಾರಂಟಿ ಯಾರಿಗ್ ಬೇಕು ಮೇಡಮ್ ಅವರೇ? ಗ್ಯಾರಂಟಿನೂ ಈ ಬಸ್ ಅಲ್ಲಿ ಫ್ರೀ ಮಾಡಿದ್ರು. ಆ ಬಸ್ ಅಲ್ಲಿ ಫ್ರೀ ಮಾಡಿದಾಗ ಹೆಂಗಸರು ಟೂರ್ ಹಾಕಿರೋ ಅಂತ ಇಟ್ಕೊಳ್ಳಿ, ದೇವಸ್ಥಾನದ ಉಂಡಿಗೆ ಹಾಕ ಕಾಸಾದ್ರೂ ಸ್ವಂತ ಕಾಸು ಬೇಕಲ್ಲ. ಆಗಲ್ಲ ಬಿಡಿ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಕೃಷ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಚಿಕ್ಕೋಡಿಯಲ್ಲಿ ಯಾರು ಗೆಲ್ತಾರೆ ಸರ್? ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಮೇಡಮ್. ಪ್ರಿಯಾಂಕಾ ಮೇಡಮ್ ಗೆಲ್ತಾರೆ. ಯಾರು? ಪ್ರಿಯಾಂಕಾ ಜಾರಕಿಹೊಳಿ ಅವರು. ಯಾವ ಕಾರಣಕ್ಕೆ ಸರ್? ಮೇಡಮ್ ಅವರು ಇನ್ನೂ ಯುವಕರ ಇದ್ದಾರೆ. ಮತ್ತೆ ಇವರು ಜೊಲ್ಲೆ ಅವರು ಆರ್ಚ್ ಬಂದ ಕೂಡಲೇ ಏನೂ ಕೆಲಸ ಮಾಡಿಲ್ಲ ಮೇಡಮ್ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ. ಇಲ್ಲಿ ಅವರು ಕಾಂಗ್ರೆಸ್ನವರು ನಮ್ಮ ಪ್ರಕಾಶಣ್ಣ ಹುಕ್ಕೇರಿ ಅವರು, ಗಣೇಶಣ್ಣ ಹುಕ್ಕೇರಿ ಕೂಡಿ ಎಲ್ಲಾ ನೀರಾವರಿ ಎಲ್ಲಾ ಮಾಡಿದ್ದಾರೆ ಮೇಡಮ್. ಜನಕ್ಕೆ ತುಂಬಾ ಒಳ್ಳೇದಾಗಿದೆ. ಮತ್ತೆ ಇವು ಸರ್ಕಾರದಿಂದ 2,000 ಗೃಹಲಕ್ಷ್ಮಿ ಮತ್ತೆ ಮಹಿಳೆಯರಿಗೆ ಎಲ್ಲಾ ಸವಲತ್ತನ್ನ ಬರ್ತಾ ಇದೆ ಮೇಡಮ್. ಇವರು ಬಿಜೆಪಿಯಿಂದ ಯಾವುದೇ ತರದ ಒಂದು ಸೌಲಭ್ಯ ಬಂದಿಲ್ಲ. ಇನ್ನೊಂದು ಸ್ವಲ್ಪ ರಾಜಕೀಯವಾಗಿ ತಿಳುವಳಿಕೆ ಅಂದ್ರೆ ಇನ್ನೊಂದಷ್ಟು ವರ್ಷಗಳ ಕಾಲ ಪಳಗಬೇಕು. ಇನ್ನೂ ಕೂಡ ಈಗಷ್ಟೇ ಅಂದ್ರೆ ಯುವಕರಾಗಿದ್ದಾರೆ, ಇನ್ನೊಂದಷ್ಟು ವರ್ಷಗಳು ಹೋಗಬೇಕು ಅನ್ನುವಂಥ ಒಂದಷ್ಟು ಮಾತುಗಳಿದಾವೆ. ಏನ್ ಹೇಳ್ತೀರಿ ಇದಕ್ಕೆ ಕೃಷ್ಣ ಅವ್ರೆ? ಇಲ್ಲ ಮೇಡಮ್, ಅವರು ಎಲ್ಲ ಡಿಗ್ರಿ ಹೋಲ್ಡರ್ ಇದ್ದಾರೆ. ಅವರು ಪ್ರಿಯಾಂಕಾ ಮೇಡಮ್ ಅವರು ಅವರೆಲ್ಲ ಎಜುಕೇಟೆಡ್ ಆದವರು. ಇವರು ಜೊಲ್ಲೆ ಅವರು ಒಮ್ಮೆ ಆರಿಸಿ ಬಂದ್ರೆ ಒಳ್ಳೆ ತಿರುಗಿ ನೋಡಲ್ಲ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ. ಅದಕ್ಕಾಗಿ ಮೇಡಮ್ ಅವರು ಸತೀಶ್ ಅಣ್ಣ ಜಾರಕಿಹೊಳಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಮೇಡಮ್ ಇಲ್ಲಿ. ಸೊ ಅವ್ರ ತಂದೆಯವ್ರು ನೋಡಿ ಓಟ್ ಹಾಕ್ತಾರೆ ಅಂತೀರಿ? ಹೌದು ಮೇಡಮ್. ಆಯ್ತು ಸರ್, ಥ್ಯಾಂಕ್ ಯು ನಮ್ಮ ಜೊತೆಗೆ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಎಸ್, ನೋಡ್ತಾ ಇದ್ದೀವಿ ನೋಡಿ, ಒಂದು ಕಡೆ ಎಷ್ಟರ ಮಟ್ಟಿಗೆ ಅಂತಂದರೆ ಇವರು ಎಷ್ಟೇ ಏಜ್ ಆಗಿರಲಿ ಮತ್ತೊಂದಾಗಿರಲಿ, ಅವರು ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಆಗಿರಬಹುದು ಮತ್ತೊಂದಾಗಿರ್ಬೋದು, ಇವು ವರ್ಕೌಟ್ ಆಗುತ್ತೆ, ಬೇರೆ ಇನ್ಯಾವುದೂ ಕೂಡ ವರ್ಕೌಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಲವಾರು ವಿಚಾರಗಳನ್ನ ಈಗಾಗಲೇ ಜನ ಮಾತಾಡ್ತಾ ಇರೋದನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಅಂದರೆ ಬೇರೆ ಬೇರೆ ಲೆಕ್ಕಾಚಾರಗಳು, ಬೇರೆ ಬೇರೆ ಆಯಾಮಗಳು ಇಲ್ಲಿ ಹೊಸಬರು ಹಳಬರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಯಾವ ಅಂಶಗಳನ್ನು ಇಲ್ಲಿ ತೆಗೆದುಕೊಂಡು ಬರ್ತಾರೆ ನೋಡಿ. ಪುತ್ರಿಯನ್ನು ನಿಲ್ಲಿಸೋದೇ ಇಲ್ಲ, ಆ ಥರದ್ದು ಯಾವುದೇ ಮಾತಿಲ್ಲ ಅಂತಿದ್ರು ಸತೀಶ್ ಜಾರಕಿಹೊಳಿ ಅವರು. ಸೊ ನನ್ನ ಮಗಳನ್ನು ನಿಲ್ಲಿಸುವಂತಹ ಮಾತೇ ಇಲ್ಲ ಅಂತಿದ್ರು. ಆದರೆ ಈಗ ರಣಕಣದಲ್ಲಿ ಈಗ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಆದರೆ ರಾಜಕೀಯವಾಗಿ ಜಾರಕಿಹೊಳಿ ಕುಟುಂಬ ಹೊರತುಪಡಿಸಿ ಜೊಲ್ಲೆ ಕುಟುಂಬ ಸಹ ಪ್ರಭಾವಿಯಾಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಶಿವಾನಂದ್ ಅಂತ ಕರೆ ಮಾಡಿದ್ದಾರೆ ಚಿಕ್ಕೋಡಿಯಿಂದ. ನಮಸ್ಕಾರ ಶಿವಾನಂದ್ ಅವರೇ. ಶಿವಾನಂದ್ ಅವ್ರು ಟಿವಿ ನೋಡ್ಬೇಡ್ರಿ, ಹಂಗೆ ಮಾತಾಡ್ರಿ. ಹೇಳ್ರಿ, ಯಾರು ಗೆಲ್ತಾರೆ? ಮೇಡಮ್ ಕೇಳಿಸ್ತಾ ಇದೆ, ಹೇಳಿ ಸರ್. ಚಿಕ್ಕೋಡಿ ಲೋಕಸಭೆಯಲ್ಲಿ ಯಾರು ಗೆಲ್ತಾರೆ? ಅಣ್ಣಾ ಸಾಹೇಬ್ ಜೊಲ್ಲೆ ಮೇಡಮ್. ಯಾವ ಕಾರಣಕ್ಕೆ ಸರ್? ಅವರೆಲ್ಲ ಪ್ರತಿ ಹಳ್ಳಿಗೂ ಬಂದ್ ಮುಟ್ಟಿದ್ದಾರೆ ಮೇಡಮ್, ಕೆಲಸನೂ ಮಾಡಿದ್ದಾರೆ. ಮತ್ತೆ ದೇಶ ಭದ್ರತೆಯಾಗಿ ಉಳಿಬೇಕಂದ್ರೆ ಮೋದಿ ನೋಡಿ ಓಟ್ ಹಾಕ್ತೀವಿ ಮೇಡಮ್ ಎಲ್ಲ. ಸೊ ಮೋದಿ ಅವರಿಗೋಸ್ಕರ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಗೆಲ್ತಾರೆ ಅಂತಾನ, ಅಥವಾ ಅವರ ಕುಟುಂಬ ಅವರು ಕೂಡ ರಾಜಕೀಯವಾಗಿ ಪ್ರಭಾವಿಯಾಗಿದ್ದಾರೆ, ಒಮ್ಮೆ ಸಂಸದರಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಓಟ್ ಹಾಕ್ತಾರೆ ಅಂತಾನ? ಹೌದು ಮೇಡಮ್, ದೇಶ ಭದ್ರತೆಯಾಗಿ ಉಳಿಬೇಕು, ದೇಶ ಮುನ್ನಡೆಬೇಕು ಅಂದ್ರೆ ಇನ್ನೊಂದ್ಸತಿ ಮೋದಿ ಬರ್ಲೇಬೇಕು. ಮೋದಿ ಅವ್ರು ನೋಡಿ ಓಟ್ ಹಾಕ್ತಾರೆ ಒಟ್ಟಾರೆಯಾಗಿ? ಹೌದು ಮೇಡಮ್, ಅಷ್ಟೇ. ಈಗ ಮತ್ತೊಂದ್ ಕಡೆ ಗ್ಯಾರಂಟಿ ಯೋಜನೆಗಳು, ಮತ್ತೊಂದು ಇದ್ಯಾವುದು ಕಾಂಗ್ರೆಸ್ ಪಾಲಿಗೆ ಆಗಲ್ಲ ಅಂತ? ಇಲ್ಲ ಮೇಡಮ್, ಅವೆಲ್ಲ ಏನು ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲಿ ನಿಮ್ ಭಾಗದ ಜನತೆ ಹಂಗಾರ ಗ್ಯಾರಂಟಿ ಯೋಜನೆಗಳನ್ನ ತಿರಸ್ಕಾರ ಮಾಡ್ಬಿಟ್ಟಿದಾರ, ಬೇಡವೇ ಬೇಡ ನಮಗೆ ಅಂತ? ಹೆಂಗೆ ಆತರ ಇಲ್ಲ ಮೇಡಮ್, ಯಾರು ಸ್ವೀಕಾರ ಮಾಡ್ಕೋತಾ ಇದ್ದಾರೆ.
ಆದ್ರೆ ಜಾಸ್ತಿ ಬರೋದೆಲ್ಲ ಸೀಟ್ ಬಿಜೆಪಿನ ಬರುತ್ತೆ ಮೇಡಮ್ ಈ ಸಲ. BJP. ಈ ಸಲನು ಮೋದಿ ಕೈಯೇ ಬಲಪಡಿಸ್ತಾರೆ ಮೇಡಮ್. ಓಕೆ ಸರ್, ಓಕೆ, ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಚಿಕ್ಕೋಡಿಯಿಂದ ಬಸಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸಪ್ಪ ಅವರೇ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಯಾರು ಗೆಲ್ತಾರೆ, ಯಾರು ಗೆದ್ದು ಬೀಗ್ತಾರೆ ಈ ಬಾರಿ, ಯಾರು ಮತ್ತೆ ಸಂಸದರಾಗ್ತಾರೆ ಅಂತ? ಮೇಡಮ್ ಸುರೇಶ್ ಅಂಗಡಿ ಹೊಳೆ ನೋಡ್ಲಿಲ್ರಿ. ಸುರೇಶ್ ಅಂಗಡಿ ಬಸಪ್ಪ ಹೇಳ್ರಿ ಕೇಳಿಸ್ಲಿಕ್ಕತ್ತದೆ. ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಇಲ್ಲ ಹೊರಗಡೆ ಬಂದು ಮಾತಾಡ್ರಿ. ಇಲ್ಲ ಮೇಡಮ್, ಈಗ ಹಂಗೂ ಆಚೆ ಬರಾಕ್ರಿ ಅಲ್ಲೇ. ಯಾರು ಗೆಲ್ತಾರ್ರಿ? ಪ್ರಿಯಾಂಕನ ಗೆಲ್ತಾಳ್ರಿ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕಂದ್ರೆ ಎಲ್ಲ ಗ್ಯಾರಂಟಿ ಕೊಟ್ಟು ಎಲ್ಲ ಇದನ್ನ ಮಾಡ್ಯಾನಲ್ರಿ ಸಿದ್ದರಾಮಯ್ಯ ಸಾಹೇಬ್ರಿ. ಅವರಿಂದ ಎಲ್ಲ ಇದು ಆಗತೈತೆ ರೀ. ಸಚಿವರ ಮಗಳು ಅನ್ನೋ ಕಾರಣಕ್ಕೂ ಗೆಲ್ತಾರೇನ್ರಿ ಮತ್ತೆ? ಸಚಿವರ ಅವ್ರ ಅದಾರ್ರಿ, ಅದೇನಿಲ್ರಿ. ಕಾಂಗ್ರೆಸ್ ಮೇಲೆಲ್ಲ ಅಭಿಮಾನ ಐತ್ರಿ. ಅಭಿಮಾನ ಇದ್ದಿರ್ಕಾಗಿ ಎಲ್ಲಾರು ಕಾಂಗ್ರೆಸ್ ಮಾಡಾಟ. ಮತ್ತೆ ಈಗ ಈ ಕಡೆ ಮೋದಿ ಅಲೆ, ಮೋದಿಗೋಸ್ಕರ ಒಟ್ಟು ಹಾಕ್ತಾರೆ ಅಂತಾರಲ್ಲ, ಅದಕ್ಕೇನ್ ಹೇಳ್ತೀರಿ? ಚಲೋ ರೀ, ಮೋದಿ ಚಲೋ. ಮೋದಿ ತಗೊಂಡ್ ಏನ್ ಮಾಡೋರಿ, ತೆಳಗಿದ್ದವ್ರ ಇದ್ ಮಾಡೋರು. ಕೆಲಸ ನೋಡ್ಬೇಕಲ್ರಿ ಮೇಡಮ್, ಕೆಲಸ ನೋಡಂಗಿಲ್ರಿ. ತಮ್ಮದ ಸ್ವಾರ್ಥಿನ ಅವ್ರ ಇದ್ ಮಾಡ್ಕೊಳ್ಳವ್ರಿ. ಮೋದಿ ಏನ್ ಚಲೋ ಬಿಡ್ರಿ, ದೇಶ ಉಳಿಸ್ಯಾನ್ರಿ, ಎಲ್ಲಾ ಚಲೋ ಐತಿ. ಆದ್ರ ಮೋದಿ ನೋಡಿ ಓಟ್ ಹಾಕ್ತದಲ್ರಿ, ಎಲ್ಲಾ ಸಿದ್ದರಾಮಯ್ಯ ನೋಡಿ ಓಟ್. ಓಕೆ, ಈಗ ಲೋಕಸಭೆ ಚುನಾವಣೆ ಅಂತ ಬಂದಾಗ ಈಗ ದೇಶದಲ್ಲಿ ಯಾರು ಅಧಿಕಾರ ಹಿಡಿಬೇಕು ಅನ್ನೋ ತೀರ್ಮಾನ ಮಾಡೋದ್ರಿಂದ ಈಗ ಸಿದ್ದರಾಮಯ್ಯನವ್ರು ನೋಡಿ ಓಟ್ ಹಾಕಿದ್ರು ದೇಶದ ಮಟ್ಟಿಗೆ ಯಾರು ಅಧಿಕಾರ ಹಿಡಿಬೇಕು ಅಂತ ಬಂದಾಗ ಏನ್ ಹೇಳ್ತೀರಿ ಅದಕ್ಕೆ? ಕರೆ ಅದನ್ನ ನೋಡುದಲ್ರಿ ಯಾರು, ಯಾಕಂದ್ರೆ ಈಗಾಗಲೇ ಮಾಡ್ಯಾನ್ರಿ ಅವ, ಈಗಾಗಲೇ 2 ವರ್ಷ ಇದಾಗೈತಿ. ಇನ್ನ ಮೇಲೆ ಏನೋ ರಾಹುಲ್ ಗಾಂಧಿ ಇದನ್ನ ಮಾಡಬಹುದ್ರಿ, ಆಗಬಹುದು. ಆಯ್ತ್ರಿ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಯಾರಿಗೆ ತಮ್ಮ ಓಟು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಅಂದರೆ ಕೆಲವರು ಪ್ರಿಯಾಂಕಾ ಜಾರಕಿಹೊಳಿ ಅವರೇ ಗೆಲ್ತಾರೆ ಅಂತ ಅಂತಿದ್ದಾರೆ, ಇನ್ನು ಕೆಲವರು ಮೋದಿ ಅವ್ರು ಗೆಲ್ತಾರೆ, ಆ ಕಾರಣಕ್ಕೋಸ್ಕರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಓಟ್ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಇನ್ನೂ ಕಾಲಾವಕಾಶ ಇದೆ, ನೀವು ಕರೆ ಮಾಡಬಹುದು, ನನ್ನ ಜೊತೆಗೆ ನೇರವಾಗಿ ಮಾತನಾಡ್ಬೋದು. ಯಾರು ಗೆಲ್ತಾರೆ, ಯಾರಿಗೆ ನಿಮ್ಮ ಮತ, ಅದರಲ್ಲೂ ಚಿಕ್ಕೋಡಿ ಲೋಕಸಭೆ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಕರೆ ಮಾಡಿ ಮಾತನಾಡಿ. ಲೋಕಸಭೆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋ ತೀರ್ಮಾನವನ್ನ ನೀವೇ ಮಾಡಬೇಕು. ಅದರಲ್ಲೂ ಇವತ್ತು ನಾವು ಚಿಕ್ಕೋಡಿ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಚಿಕ್ಕೋಡಿ ಲೋಕಸಭೆ ಚುನಾವಣೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದರ ಜೊತೆಗೆ ನೀವು ಕರೆ ಮಾಡಿ ಜನಮತ ಕಾರ್ಯಕ್ರಮದಲ್ಲಿ ಮಾತನಾಡಿ. ಜೊತೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರಾಗಬೇಕು ನಿಮ್ಮ ಕ್ಷೇತ್ರದ ಸಂಸದರು ಸೊ ಅನ್ನೋದಕ್ಕೆ ನೀವು ವೋಟ್ ಮಾಡಬಹುದು. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ, ಯಾರಾಗಬೇಕು ನಿಮ್ಮ ಕ್ಷೇತ್ರದ ಸಂಸದ, ಜಿ ಕನ್ನಡ ನ್ಯೂಸ್ ಜನಾಭಿಪ್ರಾಯ ಸಂಗ್ರಹಿಸ್ತಾ ಇದ್ದು ನೀವು ಕೂಡ ಭಾಗಿಯಾಗಬಹುದು. ಜಿ ಕನ್ನಡ ನ್ಯೂಸ್ ಯೂಟ್ಯೂಬ್, ಫೇಸ್ಬುಕ್ ಸೇರಿದಂತೆ ಎಲ್ಲಾ ಜಾಲತಾಣಗಳಲ್ಲೂ ಕೂಡ ಜಿ ಕನ್ನಡ ನ್ಯೂಸ್ ಮೆಗಾ ಸರ್ವೆ ನಡೀತಾ ಇದೆ. ನೀವು ಕೂಡ ವೋಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಇವತ್ತು ಚಿಕ್ಕೋಡಿ ಕ್ಷೇತ್ರದ ಜನಮತ ಪ್ರಸಾರ ಆಗ್ತಾ ಇದೆ. ಒಂದ್ ಕಡೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಬಹುದು. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವು ನಿಮ್ಮ ಮತವನ್ನ ಚಲಾಯಿಸುವ ಮೂಲಕ ಅಥವಾ ನಿಮಗೆ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಅನ್ನೋದನ್ನ ಹೇಳಬಹುದು. ಸೊ ಈವರೆಗೂ 50ಕ್ಕೂ ಹೆಚ್ಚು ಅಂದ್ರೆ 50,000ಕ್ಕೂ ಹೆಚ್ಚು ಜನ ವೋಟ್ ಮಾಡಿದ್ದಾರೆ. ಇದರಲ್ಲಿ 52% ಜನ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ತಾರೆ ಅಂತ ವೋಟ್ ಮಾಡಿದ್ರೆ 48% ಜನ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲ್ತಾರೆ ಅನ್ನೋದನ್ನ ವೋಟ್ ಮಾಡಿದ್ದಾರೆ. ಎಸ್, ಇನ್ನೂ ಕೂಡ ಕಾಲಾವಕಾಶ ಇದೆ. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನಿಮ್ಮ ಮತ ಚಲಾಯಿಸಬಹುದು. ಆ ಮೂಲಕ ನಮ್ಮ ಬೆಂಬಲ ಯಾರಿಗೆ ಅನ್ನೋದನ್ನ ನೀವು ತಿಳಿಸಬಹುದು. ಚಿಕ್ಕೋಡಿಯಿಂದ ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಅಂತ ಒಬ್ರು ಕರೆ ಮಾಡಿದ್ದಾರೆ, ಮಾತನಾಡಿಸೋಣ. ಕುಮಾರಸ್ವಾಮಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಹೇಳಿ ಸರ್, ಯಾರಿಗೆ ವೋಟ್ ಹಾಕ್ತೀರಿ ಅಥವಾ ಯಾರಿಗೆ ನಿಮ್ಮ ಬೆಂಬಲ, ಯಾರು ಗೆಲ್ತಾರೆ ಅನ್ಸುತ್ತೆ? ಪ್ರಿಯಾಂಕಾ ಅವರು ಮೇಡಮ್. ಪ್ರಿಯಾಂಕಾ ಅವರು. ಯಾಕೆ ಸರ್? ಪ್ರಿಯಾಂಕಾ ಅವರು ಕಾಂಗ್ರೆಸ್ ಹೊಸ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅವರಿಗೆ ನನ್ನ ಬೆಂಬಲ ಇದೆ ಮೇಡಮ್. ಯಾಕೆಂದ್ರೆ ಕಾಂಗ್ರೆಸ್ಸೇ ಬರಬೇಕು ಕರ್ನಾಟಕದಲ್ಲಿ. ನಮಗೆ ಮೋದಿಜಿ ಬೇಡ ಮೇಡಮ್. ಮೋದಿಜಿದು ಟೈಮ್ ಮುಗೀತು. ಯಾಕೆ ಬೇಡ ಸರ್? ಯಾಕೆಂದ್ರೆ ನೆಕ್ಸ್ಟ್ ನಮ್ಮ ಪ್ರಿಯಾಂಕಾ ಗಾಂಧಿ ಬರಬೇಕು. ಯಾಕೆಂದ್ರೆ ಹೊಸ ವ್ಯಕ್ತಿಗಳಿಗೆ ಅವಕಾಶ ಕೊಡಬೇಕು ಮೇಡಮ್. ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವ್ರು ಬರಬೇಕು, ಅದಕ್ಕೆ ನಾವಿಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತೀರಾ? ಹೌದು ಮೇಡಮ್, 100%.
ರಾಹುಲ್ ಗಾಂಧಿ ಅವ್ರು ಬೇಡೇನ್ರಿ? ಅವರು ಏನಿದೆ ಅವ್ರದ್ದು ಟೈಮ್ ಮುಗಿತಾ ಬಂತು. ನೆಕ್ಸ್ಟ್ ನಮಗೆ ಪ್ರಿಯಾಂಕಾ ಗಾಂಧಿ ಬರಬೇಕು ಕೇಂದ್ರದಲ್ಲಿ. ಓಕೆ, ಸೊ ಹೆಣ್ಮಕ್ಳ ಸಾರಥ್ಯದಲ್ಲಿ ನಡಿಬೇಕು ಅಂತ ಹೇಳ್ತೀರಿ? ಹೌದು ಹೌದು ಮೇಡಮ್. ಈ ಕಡೆ ಬಿಜೆಪಿ ಮೋದಿ ಅಲೆ ಇದೆ ಅಂತಿದಾರಲ್ಲ, ಅದಕ್ಕೇನ್ ಹೇಳ್ತೀರಿ ಸರ್? ಮೇಡಮ್ ನಮಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಸರ್? ಸಾರಿ, ಅದ್ರ ಬಗ್ಗೆ ಮಾತಾಡಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲ, ಕಡಿಮೆ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಲಿಂಗನಗೌಡ ಅಂತ ಕರೆ ಮಾಡಿದ್ದಾರೆ ಚಿಕ್ಕೋಡಿಯಿಂದ. ನಮಸ್ಕಾರ ಲಿಂಗನಗೌಡ್ರೆ. ನಮಸ್ಕಾರ ಮೇಡಮ್ ರೇ. ಹೇಳ್ರಿ, ಯಾರು ಗೆಲ್ತಾರ್ರಿ? ಯಾರನ್ನ ಗೆಲ್ಲಿಸ್ತೀರಿ? ನಮ್ ಮೇಡಮ್ ಹಾ ಮೇಡಮ್ ಗೆಲ್ಬೇಕು. ಯಾರು? ಪ್ರಿಯಾಂಕಾ ಜಾರಕಿಹೊಳಿ ಅವರಾ? ಕೇಳಿಸ್ತಾ ಇಲ್ರಿ ನೀವು ಮಾತಾಡೋದು. ಟಿವಿ ನೋಡ್ಕೊಂಡು ಮಾತಾಡಕತ್ತೀರಿ ಅನ್ಸುತ್ತೆ. ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ಯಾವ ಕಾರಣಕ್ರಿ? ಏನ್ರಿ ಹಾ, ಏನೋ ಹೇಳಿಕತ್ತೀರಿ, ಕೇಳಿಸ್ವಲ್ದು. ಡಿಸ್ಟ್ರಿಕ್ಟ್ದಾಗ ಎಲ್ಲ ಹಾ ಹಿಂಗಾಗಿ ಮತ್ತೆ ಕೆಲಸ ಮಾಡಿ ಹಾ 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 ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಮುಂದೆ ತೆಗಿಸಿದ್ರೆ ₹50,000 ಹಾಕೋಬಂದ್ರೆ ಹಾ ಮತ್ ಹಿಂಗಾಗಿ ಮತ್ತೆ ಹ್ಯಾಂಗ್ ಮಾಡ್ರಿ. ಈಗ ಆಯ್ತು ಸರ್, ಆಯ್ತು ರೀ ಗೌಡ್ರೆ, ನಮಸ್ಕಾರ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಸರಿಯಾಗಿ ಕೇಳಿಸ್ತಾ ಇಲ್ಲ ಅದು. ಬನ್ನಿ ವೀಕ್ಷಕರೇ, ನೀವು ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ, ಅಥವಾ ಹೊರಗಡೆ ಎಲ್ಲಾದರೂ ಬಂದು ಮಾತನಾಡಿ. ಇಲ್ಲ ಅಂತಂದರೆ ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸೋದಿಲ್ಲ. ಓಕೆ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಯಾಕಂತಂದರೆ ಹೌದು, ನಿಜ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ವಿದ್ಯಾವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಯೋಚನೆ ಮಾಡಿ ಮತ ಚಲಾಯಿಸ್ತಾರೆ ಅನ್ನೋದು ಒಂದು ಕಡೆ. ಆದರೆ ಬೇರೆ ಬೇರೆ ಅಂಶಗಳು ಕೂಡ ಇಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅಲ್ಲಿನ ಒಂದು ಕಾಂಗ್ರೆಸ್ ಶಾಸಕರ ಬೆಂಬಲ ಆಗಿರಬಹುದು, ಅಥವಾ ಸಚಿವರು ಇದ್ದಾರೆ ಖುದ್ದಾಗಿ. ಸೊ ಈ ನಿಟ್ಟಿನಲ್ಲಿ ಹಲವಾರು ವಿಚಾರಗಳಿದೆ. ಸೊ ಯಾವುದು ಇಲ್ಲಿ ವರ್ಕೌಟ್ ಆಗುತ್ತೆ, ಅಥವಾ ಮೋದಿ ಅಲ್ಲ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಕುಟುಂಬದಿಂದಲೂ ಕೂಡ ಒಂದಷ್ಟು ಪ್ರಭಾವ ಇದೆ ರಾಜಕೀಯವಾಗಿ. ಅದರ ಜೊತೆಗೆ ಮೋದಿ ಹವಾ. ಸೊ ಈ ಎಲ್ಲ ನಿಟ್ಟಿನಲ್ಲೂ ಕೂಡ ನೋಡೋದಾದ್ರೆ ಒಂದು ನೇರ ಪೈಪೋಟಿ ನಿಜಕ್ಕೂ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸದಾಶಿವ್ ಅಂತೇಳಿ ಸುಣಗಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರೀ ಸದಾಶಿವ್ ಅವರೇ. ಸದಾಶಿವ್ ಅವರೇ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದ್ಯಾ ಸರ್? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಸರ್, ಯಾರಿಗೆ ನಿಮ್ಮ ಬೆಂಬಲ? ಯಾರು ಗೆಲ್ತಾರೆ ಅನ್ಸುತ್ತೆ ಚಿಕ್ಕೋಡಿಯಲ್ಲಿ? ಪ್ರಿಯಾಂಕಾ ಗಾಂಧಿ ಮೇಡಮ್. ಪ್ರಿಯಾಂಕಾ ಗಾಂಧಿ ಅವ್ರು ನಿಂತಿಲ್ರಿ, ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ನಿಂತಾರ. ಜಾರಕಿಹೊಳಿ ರೀ. ಅವರೇ ಅನ್ಕೊಂಡ್ರೆ ಕನ್ಫ್ಯೂಷನ್ ಮಾಡ್ಕೊಳತ್ತೀರೇನ್ ಮತ್ತೆ? ಇಲ್ಲ ಮೇಡಮ್, ನಾವು ಸ್ವಲ್ಪ ಬೇರೆ ಈಗ ಸಚಿವರ ಮಗಳನ್ನೇ ನಿಲ್ಸಿದ್ದಾರೆ, ಬೇರೆಯವ್ರಿಗೂ ಅವಕಾಶ ಕೊಡ್ಬೋದಿತ್ತು ಅಂತ ಅಲ್ಲಿನ ಕಾರ್ಯಕರ್ತರು ಕೇಳಿದ್ರು. ಇದಕ್ಕೇನ್ ಹೇಳ್ತೀರಿ? ಓಕೆ ಸರ್, ಥ್ಯಾಂಕ್ ಯು. ಮತ್ತೊಬ್ರು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಕೇಳಿಸ್ತಿದ್ಯಾ? ಹಲೋ. ಓಕೆ, ಬಹುಶಃ ಕನೆಕ್ಟ್ ಆಗ್ತಾ ಇಲ್ಲ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವ ನಿಟ್ಟಿನಲ್ಲಿ ಈ ಬಾರಿ ಪ್ರಿಯಾಂಕಾ ಜಾರಕಿಹೊಳಿ ವರ್ಸಸ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಒಂದು ನೇರವಾದಂತಹ ಪೈಪೋಟಿ ಇಲ್ಲಿ ವರ್ಕೌಟ್ ಆಗತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಒಂದು ಕಡೆ ಪುತ್ರಿಯನ್ನು ಗೆಲ್ಲಿಸೋದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏಕೈಕ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇವ್ರ ಪರವಾಗಿ ಕೆಲವೊಂದು ಗ್ರಾಮಗಳಲ್ಲಿ ಹೋಗಿ ಪ್ರಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಯಾಕಂತಂದರೆ ಆ ಕಡೆ ಉಸ್ತುವಾರಿ ಸಚಿವರಾದಂತಹ ಜಾರಕಿಹೊಳಿ ಅವರಿದ್ದಾರೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಈ ಕಡೆ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗೂ ಕೂಡ ಪ್ರಚಾರವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಸೊ ಒಂದು ರೀತಿಯಾಗಿ ಕೋಲ್ಡ್ ವಾರ್ ಇದ್ದೇ ಇದೆ ಎರಡೂ ಕುಟುಂಬದ ನಡುವೆ. ಆದರೆ ಪಕ್ಷ ಅಂತ ಬಂದಾಗ ಇಲ್ಲಿ ಗೆಲ್ಲಿಸ್ಕೊಂಡು ಬರೋದು ಒಂದೇ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಈ ಬದಲಾವಣೆ ಬಯಸಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಅದು ಯಾವ ಥರದ ಬದಲಾವಣೆ, ಹೇಗೆ ಮಾಡ್ತಾರೆ ಅನ್ನೋದು. ಬಸವಣ್ಣ ಅಂತ ಚಿಕ್ಕೋಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವಣ್ಣ ಅವರೇ. ಹೇಳ್ರಿ ಸರ್, ಯಾರನ್ನು ಗೆಲ್ಲಿಸ್ತೀರಿ? ಯಾರಿಗೆ ನಿಮ್ಮ ಬೆಂಬಲ? ನಮ್ದು ಯಾರಿಗೆ ಸರ್?
ಜೊಲ್ಲೆ ಅವರು. ಓಕೆ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಯಾಕೆ ಅಂದ್ರೆ ಈ ಬಾರಿ ಕೂಡ ಅವರೇ ಸಂಸದರಾಗಬೇಕು ಅಂತನಾ ಅಥವಾ ಮೋದಿ ಅವರ ಪ್ರಭಾವನ, ಏನ್ ಕಾರಣ? ಇಲ್ಲ ಮೇಡಮ್, ಈ ಬಾರಿ ಅವರೇ ನಮಗೆ ಮೋದಿ ಆರಿಸಿ ಬರ್ತಾರಲ್ಲ, ಹಾ, ಅದಕ್ಕೆ ಮೇಡಮ್ ಮೋದಿ ಅವರಿಂದ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ. ಸೊ ಏನ್ ಯಾವ ತರದ ಹೆಲ್ಪ್ ಆಗುತ್ತೆ? ಹೇಗೆ ಹೇಗೆ ಯಾವ ತರ ನೀವೇನ್ ಅನ್ಕೊಂಡಿದ್ದೀರಿ? ಮೇಡಮ್ ದೇಶದಲ್ಲಿ ಅಭಿವೃದ್ಧಿ ಕಾಣ್ಬೋದಲ್ಲ ಮೇಡಮ್ ಸ್ವಲ್ಪ. ಸೊ ಇನ್ನೊಂದ್ ಸ್ವಲ್ಪ ಅಭಿವೃದ್ಧಿ ಆಗಬೇಕು ಅಂದ್ರೆ ಮೋದಿ ಅವರೇ ಗೆಲ್ಬೇಕು ಅಂತ. ಹಾ ಮೇಡಮ್, ಮೋದಿ ಅವರು ಗೆಲ್ಬೇಕಂತ. ಸಚಿವರ ಪುತ್ರಿ ನಿಂತಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಏನ್ ಹೇಳ್ದ ಮೇಡಮ್, ಅವರು ಅಭ್ಯರ್ಥಿ ನಿಂತಿದ್ದಾರೆ, ಏನ್ ಮಾಡಕ್ಕಾಗಲ್ಲ. ಆದ್ರೆ ಅಲ್ಲ, ಪೈಪೋಟಿ ಕೊಡ್ತಾರಾ ಅಂತ, ಜೊಲ್ಲೆ ಅವರಿಗೆ ಪೈಪೋಟಿ ಕೊಡ್ತಾರಾ ಅಂತ? ಹಾ ಕೊಡ್ಬೋದು ಮೇಡಮ್, ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಕೊಡ್ಬೋದು ಮೇಡಮ್. ಹಾ, ಓಕೆ ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ವೀಕ್ಷಕರೇ ನೋಡಿ, ರೀತಿಯಾಗಿ ಈಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನೇ ಮುಂದಿಟ್ಕೊಂಡಿದೆ. ಅದ್ರ ಜೊತೆಗೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭರವಸೆ ಕೊಟ್ಟಿದ್ದಾರೆ 5 ನ್ಯಾಯ ಅಂತ. ಸೊ ಈ ವಿಚಾರಗಳನ್ನ ಇಟ್ಕೊಂಡು ಇವರು ಜನರ ಮುಂದೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇರ್ಫಾನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಇರ್ಫಾನ್ ಅವರೇ. ನಮಸ್ತೆ ಮೇಡಮ್, ದೊಡ್ಡಬಳ್ಳಾಪುರದಿಂದ. ಇರ್ಫಾನ್ ಅವರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ನಮಸ್ತೆ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಚಿಕ್ಕೋಡಿಯಿಂದ? ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್. ಪ್ರಿಯಾಂಕಾ ಜಾರಕಿಹೊಳಿ ಅವರು, ಯಾವ ಕಾರಣಕ್ಕೆ ಸರ್? ಮೇಡಮ್, ಇನ್ನೊಂದು ಸೆಂಟ್ರಲ್ ಇಂದ 5 ನ್ಯಾಯ ಅನ್ಬಿಟ್ಟು ಗ್ಯಾರಂಟಿ ಕಾಂಗ್ರೆಸ್ ಅವರು ನುಡಿದಂತ ನಡೆದಿದ್ದಾರೆ. ಬಡವರು ಬದುಕಬೇಕಂದ್ರೆ ಕಾಂಗ್ರೆಸ್ ಬರಬೇಕು. ಯಾಕಂದ್ರೆ ಈಗ ಮೋದಿ ಅನ್ನೋರು ಉದ್ಯಮಿಗಳಿಗೆ ಮಾತ್ರ. ಅಭಿವೃದ್ಧಿ ಅನ್ನೋದು ಅವರಿದ್ದಾಗೂ ಮಾಡಿದ್ದಾರೆ, ಇವರಿದ್ದಾಗೂ ಮಾಡಿದ್ದಾರೆ. ಈಗ ಶಿಕ್ಷಣದಲ್ಲಿ ಫಾಸ್ಟ್ ಕಾಣ್ತದೆ, ವಿಜ್ಞಾನ ಮುಂದುವರೆದಿದೆ, ಜನರಿಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ. ಓಕೆ, ಬರ್ಬೇಕು. ಇಲ್ಲ ದಲಿತರು, ಅಲ್ಪಸಂಖ್ಯಾತರು ಎಲ್ಲ ಬದುಕಬೇಕಾದ್ರೆ, ಅಣ್ಣ ಸಂಬಂಧಿಕರ ಇರ್ಬೇಕಾದ್ರೆ ಕಾಂಗ್ರೆಸ್ ಬರ್ಬೇಕು. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು. ಮಹೇಶ್ ಅಂತ ಕರೆ ಮಾಡಿದ್ದಾರೆ ಚಿಕ್ಕೋಡಿಯಿಂದ. ನಮಸ್ಕಾರ ಮಹೇಶ್ ಅವರ. ಮೇಡಮ್ ನಮಸ್ಕಾರ. ಹೇಳಿ ಸರ್, ಯಾರನ್ನ ಗೆಲ್ಲಿಸ್ತೀರಿ? ಯಾರಿಗೆ ನಿಮ್ಮ ಬೆಂಬಲ? ಜಾರಕಿಹೊಳಿ ಅಂತ ಮೇಡಮ್. ಯಾವ ಕಾರಣಕ್ಕೆ ಸರ್? ಈಗ ಅನಾಪ್ ಸಾಬ್ ಜೊಲ್ಲೆ ಅವ್ರಿ 5 ವರ್ಷ ಆಯ್ತು, ಏನೋ ಈ ಕಡೆ ಕ್ಷೇತ್ರ ಕಡೆ ಆಗಲ್ರಿ. ಅವ್ರ ಬರೀ ಹಿಂದೂ ಮುಸ್ಲಿಂ ಇದ್ರ ಮ್ಯಾಗ ಓಟ್ ಕೇಳವ್ರ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಈಗಾಗಲೇ ಈ ಕಡೆ ಸತೀಶ್ ಜಾರಕಿಹೊಳಿ ಅವ್ರ ಕೆಲಸ ಭಾಳ ಆಗೈತ್ರಿ. ರಾಜಕೀಯಕ್ಕೆ ಇನ್ನೂ ಕೂಡ ಹೊಸಬ್ರು, ಇನ್ನೂ ಒಂದು ಸ್ವಲ್ಪ ವರ್ಷಗಳ ಕಾಲ ಹೋಗಬೇಕು, ಇನ್ನೂ ರಾಜಕೀಯ ಎಕ್ಸ್ಪೀರಿಯನ್ಸ್ ಇನ್ನೊಂದಷ್ಟು ಆಗಬೇಕಿತ್ತು ಅನ್ನುವಂಥ ಜನರು ಕೂಡ ಇದ್ದಾರೆ. ಕಾರ್ಯಕರ್ತರಿಗೆ ಬೇರೆಯವ್ರಿಗೆ ಕೊಡಬಹುದಾಗಿತ್ತು ಅನ್ನುವಂಥ ಮಾತುಗಳು ಇತ್ತು. ಇದಕ್ಕೇನು ಹೇಳ್ತೀರಿ ಸರ್? ಇಲ್ಲ ಮೇಡಮ್, ಅದೇನ್ ರೀತಿ ಏನಿಲ್ರಿ. ಈಗಾಗಲೇ ಅವರ ರಾಜಕೀಯ ಅನುಭವ ಐತ್ರಿ. ಅವರ ಫಾದರ್ ಈಗಾಗಲೇ ರಾಜಕೀಯದಾಗಿದಾರೆ. ಈಗ ದೊಡ್ಡ ಮೇಣ ನೀರಿನಾಗ ಇರ್ತಪಕ್ಕಿ ಒಂದ್ ಸಣ್ಣ ಮೇನಿಗೇನ ಈಜು ಕಳ್ಸೋಂತ ಅವಶ್ಯಕತೆ ಇಲ್ರಲ್ಲ. ಅನುಭವ ಐತ್ರಿ. ಒಟ್ಟು ಅವ್ರ ತಂದೆ ಅವರನ್ನ ನೋಡಿ ಅವ್ರು ಸಚಿವರಾಗಿದ್ದಾರೆ, ಅವ್ರ ಪ್ರಭಾವ, ಅವ್ರ ಕುಟುಂಬದ ಪ್ರಭಾವದಿಂದಾಗಿ ಅವ್ರನ್ನ ಗೆಲ್ಲಿಸ್ತಾರೆ. ಮೇಡಮ್ ಅದೇನಿಲ್ರಿ, ಜನ ಅವ್ರ ಪರವಾಗಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪರವಾಗಿ ಒಲವು ಐತ್ರಿ ಸರ್ ಮೇಡಮ್ ಈ ಸಲ. ಹೆಣ್ಮಕ್ಳಿಗೆ ಈಗಾಗಲೇ ಗ್ಯಾರಂಟಿಗಳು, ಯೋಜನೆಗಳು ಸರಿಯಾಗಿ ಬಂದ್ ಮುಟ್ತಾ ಇದಾವ್ರಿ. ಈಗ ಇದ್ದಂತ 2 ಕಡೆ ಕೇಂದ್ರ ಸರ್ಕಾರನ ಅವ್ರದೇ ಇತ್ತು, ರಾಜ್ಯ ಸರ್ಕಾರನ ಅವ್ರದೇ ಇತ್ತು ರೀ. ಇಂತ ಯೋಜನೆಗಳು ಕೊಡ್ಬೇಕಾಗಿತ್ರಲ್ಲ. ಒಂದ್ ಈಗಾಗಲೇ ಪೈಪೋಟಿ ಅಂತ ಏನಿಲ್ಲ ಮೇಡಮ್, ಇದ ಕಾಂಗ್ರೆಸ್ ಪಾರ್ಟಿನ ಮೇಡಮ್ ಗೆಲ್ಲವ್ರಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ನೋಡಿ, ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಜನರ ಮೇಲೆ. ಇದು ಲೋಕಸಭೆನ ವಿಧಾನಸಭೆನ ಅದ್ ಲೆಕ್ಕಕ್ಕಿಲ್ಲ. ನಮಗೆ ಯಾರು ಏನು ಕೊಟ್ಟಿದ್ದಾರೆ, ಎಷ್ಟರ ಮಟ್ಟಿಗೆ ನಮಗೆ ಬೆಂಬಲ ಇದೆ. ಸೊ ಗ್ಯಾರಂಟಿಯಿಂದ ನಿಜಕ್ಕೂ ಹಾಗಾದ್ರೆ ಜನಕ್ಕೆ ಉಪಯೋಗ ಆಗಿದೆಯಾ? ಸೊ ಇಷ್ಟು ಜನ ಹೇಳ್ತಾ ಇದ್ದಾರೆ ಅಂತಂದಾಗ ಇದು ನಿಜಕ್ಕೂ BJP ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಅನ್ನೋದನ್ನಂತೂ ಅಲ್ಲಗಳೆಯೋ ಹಾಗಿಲ್ಲ. ಯಾಕಂದ್ರೆ ಜನ ಕರೆ ಮಾಡಿ ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಅಂದ್ರೆ ಪೈಪೋಟಿ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕರೆ ಮಾಡ್ತಾ ಇರೋರು ಬಹುತೇಕರು ಅರ್ಧ ಜನ ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ಗೆಲ್ತಾರೆ ಅನ್ನೋರು ಇದ್ರೆ, ಇನ್ನು ಅರ್ಧ ಜನ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಂತ ಹೇಳ್ತಿದ್ದಾರೆ. ಇನ್ನು ಪೋಲ್ ಕೂಡ ನೋಡಬಹುದು ರಿಸಲ್ಟ್ ಅನ್ನ ನೀವು. ಸೊ ಇಲ್ಲೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ 52% ಜನ ವೋಟ್ ಹಾಕಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ 48%. ಅಂದ್ರೆ ಒಂದು 4% ಡಿಫರೆನ್ಸ್ ಇದೆ ಅಷ್ಟೇ. ಅಂದ್ರೆ ನೇರವಾದಂತಹ ಪೈಪೋಟಿ ಇದೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಸೊ ನೀವು ಕೂಡ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಬರಬಹುದು, ವೋಟ್ ಮಾಡಬಹುದು. ನಾಳೆವರೆಗೂ ಕೂಡ ನೀವು ವೋಟ್ ಮಾಡಬಹುದು. ನಾಳೆ ನಾವು ಫೈನಲ್ ಆದ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ನೀವು ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬಹುದು ಅನ್ನೋ ವಿಶ್ವಾಸ ನಿಮಗಿದೆ
ಇದೆಯೋ ಅಂಥವ್ರಿಗೆ ಬಂದು ನೀವು ನಿಮ್ಮ ಸಪೋರ್ಟನ್ನು ಅಥವಾ ನಿಮ್ಮ ಓಟನ್ನು ಮಾಡಬಹುದು. ಇಲ್ಲಿವರೆಗೂ 50,000ಕ್ಕೂ ಹೆಚ್ಚಿನ ಜನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಜೊತೆಗೆ ಬೇರೆ ಬೇರೆ ರಾಜ್ಯದ ಮೂಲೆಗಳಿಂದಲೂ ಕೂಡ ಓಟ್ ಹಾಕ್ತಾ ಇದ್ದಾರೆ, ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ನೋಡಿ, ಮತ್ತೊಬ್ರು ಕರೆ ಸಿದ್ಧವಾಗಿದೆ, ಮಾತನಾಡೋಣ. ಕೃಷ್ಣಪ್ಪ ಅಂತ ಕರೆ ಮಾಡಿದ್ದಾರೆ ಚಿಕ್ಕೋಡಿಯಿಂದ. ನಮಸ್ಕಾರ ಕೃಷ್ಣಪ್ಪ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರನ್ನ ಗೆಲ್ಲಿಸ್ತೀರಿ? ಯಾರಿಗೆ ನಿಮ್ಮ ಬೆಂಬಲ? ನಮ್ಮ ಬೆಂಬಲ ಪ್ರಿಯಾಂಕಾ ಅವ್ರಿಗೆ ಮೇಡಮ್. ಯಾಕೆ ಸರ್? ಮೇಡಮ್, ದೇಶದಲ್ಲಿ ಆಲ್ರೆಡಿ ಬಿಜೆಪಿ ಬಂದು ದೇಶ ಎಲ್ಲ ಹಗ್ಗಟ್ಟು ಹೋಗಿದೆ. ನಮ್ದು ಸಾರ್ವಜನಿಕ ಆಸ್ತಿಗಳನ್ನ ಎಲ್ಲಾ ಮಾರಾಟ ಮಾಡಿದ್ರು ಮೋದಿ ಅವರು. ನಮ್ದು ಕೆಲವೊಂದು ಬ್ಯಾಂಕ್ಗಳ ನಮ್ಮ ಕನ್ನಡದಲ್ಲಿ ಕಟ್ಟಿರುವಂತ ಬ್ಯಾಂಕ್ಗಳನ್ನೆಲ್ಲ ನಮ್ಮ ಗುಜರಾತಿ ಬ್ಯಾಂಕಿಗೆಲ್ಲ ಮರ್ಜ್ ಮಾಡಿದ್ರು. ನಮ್ಮ ಕನ್ನಡದು ಅಂತ ಹೇಳ್ಕೊಳ್ಳುವಂತದ್ದು ಏನೂ ಇಲ್ಲ ಮೇಡಮ್ ಇಲ್ಲಿ ನಮ್ಮ ಕನ್ನಡದಲ್ಲಿ, ಕರ್ನಾಟಕದಲ್ಲಿ. ಸೊ ಅಲ್ಲಿ ನಮ್ಮ ದೇಶ ಉಳಿಬೇಕು, ಇದು ಮತ್ತೆ ನಮ್ಮ ಬಡವರು ಉಳಿಬೇಕು ಅಂತಂದ್ರೆ ಕಾಂಗ್ರೆಸ್ ಬರ್ಬೇಕು ಮೇಡಮ್. ಕಾಂಗ್ರೆಸ್ ಬರಬೇಕು ಅನ್ನುವ ಕಾರಣಕ್ಕೋಸ್ಕರ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲ್ತಾರ? ಅವರ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಏನಾದ್ರೂ ಒಂದಷ್ಟು ಪ್ರಭಾವ ಇದೆಯಾ? ಅವರ ತಾಯಿಯವರಾಗ್ಲಿ ಪ್ರತಿ ಮನೆಗೆ ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಇವಾಗ ಗೃಹಲಕ್ಷ್ಮಿ ಅಂತ ಬರ್ತಾ ಇದೆ. ಮತ್ತೆ ಕೆಲವೊಂದು ಎಷ್ಟೋ ಯೋಜನೆಗಳು ಕಾಂಗ್ರೆಸ್ ನುಡಿದಂತ ನಡೆದಿದೆ ಸರ್ಕಾರ. ಇವರು ಮೋದಿ ಅವರು ಬರೇ ಸುಳ್ಳು ಮೇಲೆ ಸುಳ್ಳು ಮೇಡಮ್. ಯಾವ್ದೇ ಈ ಒಂದು ಮಾಡಿದ್ದೀನಿ ಅಂತ ಹೇಳಿ ಇಲ್ಲ ಇನ್ನುವರೆಗೂ ಕೂಡ. ಸುಮಾರು 10 ವರ್ಷ ಆಯ್ತು, ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಜನಗಳಿಗೆ ಪ್ರಶ್ನೆಗೆ ಹೆದರ್ತಾರೆ ಅವರು. ಸೊ ಆ ವ್ಯಕ್ತಿನ ನಾವು ಪದೇ ತಂದು ಒಬ್ರಿಗೆ ಇವ್ರಿಗೆ ಎಜುಕೇಟೆಡ್ ಆಗಿ ಇವ್ರಿಗೆ ತಂದು ನಾವು ಒಬ್ಬ ಸಂಸದೆಯಾಗಿ ನಿಲ್ಸ್ಬೇಕಂತ ನಮ್ಮ ಆಸೆ ಮೇಡಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನೋಡಿ, ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಕರೆ ಇದೆ, ಕಲ್ಲಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಯಾರಿಗೆ ನಿಮ್ಮ ಬೆಂಬಲ? ಯಾರು ಗೆಲ್ತಾರೆ ಅನ್ಸುತ್ತೆ? ನಮ್ಮದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು. ಯಾವ ಕಾರಣಕ್ಕೆ ಸರ್? ಈ ನಮ್ಮ ದೇಶದ ಅಭಿವೃದ್ಧಿ ಸಂಬಂಧ ಅವ್ರ ಆಗ್ಬೇಕ್ರಿ ಮುಂದೆ. ಮೋದಿ ಅವ್ರು ಗೆಲ್ಬೇಕು ಅಂತನಾ? ಆ ಕಾರಣಕ್ಕೋಸ್ಕರ ಇವ್ರು ಗೆಲ್ಲಿಸ್ತೀವಿ ಅಂತ. ಇವ್ರು ಜೊಲ್ಲೆ ಆದ್ರೆ ಈಗಾಗಲೇ ನಮ್ಮಲ್ಲಿ ಕೆಲಸ ಮಾಡ್ಯಾರಲ್ರಿ ನಮ್ಮ ಕ್ಷೇತ್ರದಾಗ್ರಿ. ಹಾಲಿ ಸಂಸದರಾಗಿದ್ದಾಗ ಬರ್ತಿದ್ರಾ? ನೋಡಿದೀರಾ? ನಿಮ್ ಕಡೆಗಳೆಲ್ಲ ಬಂದಿದಾರಾ? ಹೆಂಗೆ ಅಂತ ಕೆಲ್ಸಗಳಾಗಿದ್ಯಾ? ಬರ್ತಿದ್ರು, ಎಲ್ಲ ಕೆಲಸ ಮಾಡ್ಯಾರ್ರಿ. ಎಲ್ಲ ಮಾಡ್ಯಾರ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ ಯಲಹಂಕದಿಂದ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ, ಕೇಳಿಸ್ತಿದ್ಯಾ? ಕೇಳಿಸ್ತೈತೆ ಮೇಡಮ್. ಹೇಳಿ ಸರ್, ಯಾರಿಗೆ ನಿಮ್ಮ ಬೆಂಬಲ? ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಮೇಡಮ್, ಇವಾಗ ಹೇಳಿರೋ ಏನೇನೋ ಹೇಳಿರೋ, ಈ ಲೇಡೀಸ್ಗೆ ಇದ್ ಮಾಡಿ ಸಿದ್ದರಾಮಣ್ಣ ಅವರು ಈ ಇಲ್ದವೆಲ್ಲಾಗ ಜಾರಿ ಮಾಡಿ ನನಗೆ ಆ ಫ್ರೀ ಅಂತ ಹೇಳಿ ಸರ್ಕಾರನೇ ದಿವಾಳಿಯಾಗಿ ಕುಂತೈತೆ. ನಮ್ ದುಡ್ಡು ನಮ್ಮ ಹೆಂಚುಗಳಿಗೆ ಕೊಟ್ಕೊಂಡು ಇವತ್ತೆಲ್ಲ ಹಾಳು ಮಾಡಿರ್ತಾರೆ. ಇವತ್ತು ಸರ್ಕಾರ ಉಳಿಬೇಕು ಅಂತಂದ್ರೆ ಬಿಜೆಪಿ ಮೋದಿನೇ ಬರ್ಬೇಕು ಮೇಡಮ್. ಇವತ್ತು ಹೇಳ್ತಾರೆ ಇದ್ರು ಎಲ್ಲ ಹೋಗ್ಬಿಟ್ಟು ಏನೋ ಮಾಡ್ತಾರೆ. ಇವತ್ತಿನ ಸಲ ಎಷ್ಟು ಅಭಿವೃದ್ಧಿ ಅನ್ನೋದು ಇವತ್ತು ಆದ್ಮೇಲೆ ಇರೋರು ಇವತ್ತು ಮಿಲಿಟರಿ ಕಾಯುವಂತವ್ರಿಗೆಲ್ಲ ಎಷ್ಟು ಇದ್ ಮಾಡಿದ್ದಾರೆ, ಏನೇನ್ ಮಾಡವ್ರ ಅಂತ ಜನಗಳಿಗೆ ಗೊತ್ತಿರ್ತಕ್ಕಂತ ವಿಚಾರ ಅಲ್ವರ ಮೇಡಮ್ ಅವರೇ. ಏನ್ ಮಾಡಿದ್ದಾರೆ? ಸಿದ್ದರಾಮಣ್ಣ ಬಂದ್ಮೇಲೆ ಮಳೆನೇ ಇಲ್ಲ, ಬೆಳೆನೇ ಇಲ್ಲ, ಕುಡಿಯಕ್ ನೀರೇ ಇಲ್ಲ. ಇವತ್ತು ಬೆಂಗಳೂರು ಕಡೆ ಎಲ್ಲಿದೆ ನೀರು? ಒಂದ್ ದೊಡ್ಡ ನೀರಿಲ್ಲ, ಬಿಂದಿಗೆಗಳು ಇಟ್ಕೊಂಡು ಹೆಂಗಸರುಗಳು ಹೋರಾಟ ಮಾಡ್ತಾವ್ರೆ. ಸೊ ನಿಮ್ ಪ್ರಕಾರ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಗೆಲ್ತಾರೆ ಅಂತ ಹೇಳ್ತೀರಿ? ಹೌದು ಮೇಡಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಕರಿಯಪ್ಪ ಪೂಜಾರಿ ಅಂತ ಕರೆ ಮಾಡಿದ್ದಾರೆ ಮತ್ತೊಬ್ರು. ನಮಸ್ಕಾರ ಸರ್. ಕರಿಯಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಾವು ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರಿಗೆ ಓಟ್ ಹಾಕ್ತೀರಿ? ಅವ್ರಿಗೆ ನಿಮ್ ಬೆಂಬಲ? ಅವ್ರಿಗೆ ಮೇಡಮ್, ಎಲ್ಲ ಸಪೋರ್ಟ್ ಎಲ್ಲ ಅವ್ರಿಗೆ ಅವರೇ ಆಗಿರೋದು ಮೇಡಮ್. ಅಲ್ಲ, ಸಮಾನವಾಗಿ ಹೇಳ್ತಾ ಇದ್ದೀರಿ. ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೂ ಓಟ್ ಹಾಕ್ತೀವಿ ಅಂತ ಅನ್ನೋರು ತುಂಬಾ ಜನ ಕರೆ ಮಾಡ್ತಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಅವರು, ಈಗ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಯಾಕೆ ಕಾಂಗ್ರೆಸ್ ಅಂತಾನಾ, ಸಚಿವರ ಪುತ್ರಿ ಅಂತಾನಾ, ಅಥವಾ ಗ್ಯಾರಂಟಿ ಯೋಜನೆಗಳ ಪ್ರಭಾವನ, ಏನ್ ಕತೆ? ಮೇಡಮ್, ಸಚಿವರು ಪುತ್ರಿ ಅಂತಲ್ಲ ಮೇಡಮ್, ಅವರು ಈಗ ಜೊಲ್ಲೆ ಸಾಹೇಬ್ ಏನು ಮೊದಲ ಈಗ ಓದ್ತಾರೆ ಪುತ್ರಿ ಒಂದು ಸೇರಿದಾಗ ಯಾವಾಗ ಒಬ್ರು ಒಂದು ಊರಿಗೆ ಬಂದಿದ್ರು ಮೇಡಮ್. ಏನ್ ಸರ್? ಊರಿಗೆ ಭೇಟಿನ ಕೊಟ್ಟು ಮೇಡಮ್, ಅವ್ರು ಏನು ಕೆಲಸ ಮಾಡೋದು ಮೇಡಮ್. ಓಕೆ, ಓಕೆ ಸರ್, ಬಹಳ ಫಾಸ್ಟ್ ಆಗಿ ಮಾತಾಡ್ತಾ ಇದ್ದೀರಾ.
ಎಕ್ಸ್ಪ್ರೆಸ್ ತರ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ವಿನಯ್ ಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿನಯ್ ಕುಮಾರ್ ಅವರೇ, ಹೇಳಿ ಸರ್, ಯಾರಿಗೆ ನಿಮ್ಮ ಬೆಂಬಲ, ಯಾವ ಕಾರಣಕ್ಕೆ? ನಮ್ದು ಬಿಜೆಪಿ. ಆದ್ರೂ ಇದು ಏನಾಗಿದೆ ಅಂದ್ರೆ ವಂಶವಾಡಳಿತವನ್ನು ಕಡಿಮೆ ಮಾಡಬೇಕಾಗಿತ್ತು. ಹಾ ಸರ್, ಈಗ ನೋಡಿ ಸತೀಶ್ ಜಾರಕಿಹೊಳಿ, ಜಾರಕಿಹೊಳಿ ಈ ರೀತಿ ಆದ್ರೆ ಕುಟುಂಬ ರಾಜಕಾರಣದ ಬಗ್ಗೆ ಹೇಳ್ತಾ ಇದ್ದೀರಾ? ಕುಟುಂಬ ರಾಜಕಾರಣ ತೆಗಿಬೇಕು, ಕಾನೂನು ತರಬೇಕು ಅದಕ್ಕೆ. ಓಕೆ, ಯಾಕೆ ಬ್ಯಾಂಕಿಗೆಲ್ಲ ಡೈರೆಕ್ಟ್ ರಿಲೇಷನ್ ಇವರಿಗೆ ನೌಕರಿ ಸಿಗಲ್ವಾ, ಆ ರೀತಿ ಮಾಡ್ಬೇಕು. ಬಿಜೆಪಿಯಲ್ಲೂ ಇದೆಯಲ್ಲ ಸರ್ ಇದು? ಅದು ಕಡಿಮೆ ಇದೆ, ಅದು ಕಾನೂನು ತರಬೇಕು. ಅದನ್ನ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲರಿಗೂ ಬಂತದ್ದು, ಎಲ್ಲಾ ಕಡೆ ಇದೆ. ಒಟ್ಟಲ್ಲಿ ಅದು ಯಾವ ಪಕ್ಷದಲ್ಲಾದ್ರೂ ಆಗ್ಲಿ ಇರಬಾರ್ದು ಅಂತ ಹೇಳ್ತೀರಿ ನೀವು? ಅದೇ ಕಾನೂನು ತರಬೇಕು, ಕಾನೂನು ತಂದ್ಬಿಡ್ಬೇಕು. ಈಗ ಒಂದ್ ಕಂಪನಿಲಿ ಹೆಂಗೆ ಒಂದೇ ಕುಟುಂಬದವ್ರಿಗೆ ಕೆಲಸ ಕೊಡಲ್ವೋ ಹಂಗೆ ರಾಜಕೀಯದಲ್ಲೂ ಒಂದೇ ಕುಟುಂಬ. ಈಗ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾರೆ. ರಾಜಕಾರಣಿಗಳ ಮಕ್ಳು ಯಾಕೆ ರಾಜಕಾರಣಿಗಳು ಆಗ್ಬಾರ್ದು ಅಂತ ನನ್ ಸುಮ್ನೆ ಒಂದು ಪ್ರಶ್ನೆ, ಯಾರೋ ಕೇಳಿದ್ರು, ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅಲ್ಲ ಅದು ಡಾಕ್ಟರ್ ಮಗ ಡಾಕ್ಟರ್ ಆಗ್ಲಿ, ಇದು ದೇಶದ ಡಾಕ್ಟರ್ ಮಗ ಡಾಕ್ಟರ್ ಆಗ್ಲಿ ಏನ್ ತೊಂದ್ರೆ ಇಲ್ಲ. ಈ ರಾಜಕಾರಣದಲ್ಲಿ ಕಾನೂನು ತರಬೇಕು, ರಾಜಕಾರಣದಲ್ಲಿ. ನೀವು ಶಿವಮೊಗ್ಗದಾರ? ಈಗ ಅಲ್ಲಿ ಶಿವಮೊಗ್ಗದಲ್ಲಂತೂ ಫುಲ್ ಒಂದು ಕುಟುಂಬ ರಾಜಕಾರಣ ಇದೆಯಲ್ಲ ಸರ್, ಅದಕ್ಕಾಗಿ ಹೇಳದ್ದು. ಅದಕ್ಕೆ ಹೇಳಿದ್ದೆ, ಈಗ ನೋಡಿ ಬಾಕಿ ಕಾರ್ಯಕರ್ತರಿಗೆ ಅವಕಾಶನೇ ಇರಲ್ಲ, ಅವಕಾಶ ಇಲ್ಲ ಅಂತ. ಈಶ್ವರಪ್ಪನವ್ರು ಪಾಪ ಬಂಡೆದ್ದು ಪಕ್ಷೇತರಾಗಿ ನಿಂತ್ಬಿಟ್ಟವ್ರೆ. ಅದು ಪಕ್ಷೇತರದಲ್ಲಿ ಈಗ ನೋಡಿ ಅವರ ಮಗನಿಗೋಸ್ಕರನೇ ಫೈಟ್ ಮಾಡ್ತಾ ಇದ್ದಾರೆ. ಕರೆಕ್ಟ್. ಅದಕ್ಕಾಗಿ ಕೆಳಮಟ್ಟ ಕಾರ್ಯಕರ್ತರಿಗೆ ಅವಕಾಶನೇ ಇಲ್ಲಲ್ಲ. ಈ ಕಡೆ ಜೊಲ್ಲೆ ಕುಟುಂಬನೂ ಕುಟುಂಬ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ಮತ್ತೊಂದ್ ಕಡೆ ಈ ಕಡೆ ಇವರು ಕೂಡ. ಹಂಗಾರೆ ಈಗ ಅಲ್ಲಿ ಯಾರು ಗೆಲ್ಲಬೇಕು ಅಂತ ಹೇಳ್ತೀರಿ ನೀವು? ಚಿಕ್ಕೋಡಿಲಿ ಜೊಲ್ಲೆ ಅವರು ಬರ್ಬೇಕು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬರ್ಲಿ ಅಂತ, ಇನ್ನೊಂದ್ಸರಿ ಸಂಸದರಾಗ್ಲಿ ಅಂತ. ಈಗ ನೋಡಿ ಮೋದಿ ಕುಟುಂಬದಲ್ಲಿ ಯಾರು ಬರಲ್ಲ ಅಲ್ಲಿ ರಾಜಕೀಯದಲ್ಲಿ, ಯಾರು ಇದ್ದಾರೆ? ಯಾರು ಇಲ್ಲ. ಯೋಗಿ ಕುಟುಂಬದಲ್ಲಿ ಯಾರು ಬರಲ್ಲ ಅಲ್ಲಿ ಉತ್ತರ ಪ್ರದೇಶ. ಕರೆಕ್ಟ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಹಾಜಿಬಾಬು ಅಂತ ಚಿಕ್ಕೋಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹಾಜಿಬಾಬು ಅವರೇ. ನಮಸ್ತೆ ಮೇಡಮ್, ನಮಸ್ತೆ. ತುಂಬಾ 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 ಧನ್ಯವಾದಗಳು ತಮ್ಗೆ. ಹೇಳ್ರಿ ಸರ್, ಹಬ್ಬ ಜೋರಾ? ಜೋರಿದೆ ಸರ್, ಜೋರು. ಅದ್ರ ಜೊತೆಗೆ ಲೋಕಸಭಾ ಚುನಾವಣೆ. ಅಲ್ಲ, ನೀವು ಮಾಡ್ತೀರಾ ಹಬ್ಬ? ಮಾಡಲ್ಲ ಅಂತ ಗೊತ್ತು, ಆದ್ರೂ ಕೇಳ್ತಾ ಇದ್ದೀನಿ. ಹೌದ್ರಿ ಮೇಡಮ್, ತಮ್ಮದು ಆದ್ರೂ ಖುಷಿಯಿಂದ ಹೇಳಿದ್ರಲ್ಲ ನೀವು ಜೋರು ಅಂತ, ಅದೇ ಖುಷಿ. ಹೌದ್ರಿ ಮೇಡಮ್, ಏನಾರ ಮಾಡ್ಬೇಕಲ್ರಿ ಮೇಡಮ್ ದೇಶದ ಹಬ್ಬನ. ಓಕೆ, ಸೊ ನಾಳೆ ರಂಜಾನ್ ಇದೆ, ವಿಶೇಷ ತಯಾರಿ ಎಲ್ಲ ನಡೆಸ್ತಾ ಇದ್ದೀರಾ? ಹೌದ್ರಿ ಮೇಡಮ್, ಹೌದ್ರಿ ಮೇಡಮ್, ಹೌದ್ರಿ ಮೇಡಮ್. ಪ್ರಜಾಪ್ರಭುತ್ವದ ಹಬ್ಬ, ಎಲೆಕ್ಷನ್. ಸೊ ಯಾರಿಗೆ ವೋಟ್ ಹಾಕ್ತೀರಿ, ಯಾರನ್ನ ಗೆಲ್ಲಿಸ್ತೀರಿ, ಯಾವ ಕಾರಣಕ್ಕೆ? ಮೇಡಮ್ ಅವರೇ, ನಾವು 2 ಬಾರಿ ಬಿಜೆಪಿಗೆ ಮತ ಹಾಕಿದೀವಿ. ಓಹೋ, ಓಕೆ. ಭಾರತ ದೇಶದ ಪ್ರಧಾನ ಮಂತ್ರಿ ಅಂತ ಹೇಳಿ ಅವರದು ಹಿಂದೆ ಕೊಟ್ಟಿರ್ತಕ್ಕಂತ ಏನಪ್ಪಾ ಅಂತಂದ್ರೆ 2 ಕೋಟಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ, ಭ್ರಷ್ಟಾಚಾರನ ಹಿಡಿದು ಭ್ರಷ್ಟಾಚಾರಿಗಳು ಎಲ್ಲರನ್ನ ಜೈಲಿಗೆ ಹಾಕ್ತಾರೆ. ಎಷ್ಟೋ ಹಣ ಎಷ್ಟೋ ಸಾವಿರಾರು ಕೋಟಿ ಹಣ ಅಂದ್ರೆ ಸ್ವಿಸ್ ಬ್ಯಾಂಕ್ ನಲ್ಲಿ ಅದ ಕಪ್ಪು ತರ್ತಾರೆ. ನಮ್ಮ ಭ್ರಷ್ಟಾಚಾರ ರಾಜಕಾರಣಿಗಳು ಸ್ವಪ್ನ ಹಾಕ್ತಾರೆ ನಮ್ಮ ಭಾರತ ದೇಶದ ಪ್ರಧಾನ ಮೋದಿ ಅಂತೂ ನಾವು ಬಹಳ ಆಸೆ ಇಟ್ಕೊಂಡಿದೀವಿ. ಈ ಆಸೆ ಎಲ್ಲ ನಿಷ್ಫಲ ಆಗ್ಬಿಟ್ಟಿದೆ. 60 ವರ್ಷದಿಂದ ಏನು ಮಾಡಿರಿ ಅಂತ ನಾವು ತಿಳ್ಕೊಂಡು ಬಿಜೆಪಿಗೆ ಮತ ಕೊಟ್ಟಿದ್ವಿ. ಕಾಂಗ್ರೆಸ್ ಬೇಕು, ಬಿಜೆಪಿ ಬೇಡ ಆಗಿದೆ ಮೇಡಮ್. ಇದು ದಯವಿಟ್ಟು ಇದು ಯಾವ ನಾವು ಪಕ್ಷಕ್ಕೆ ಬೇಕಾಗಿಲ್ಲ. ನಾವು ಭಾರತೀಯರು ಎಷ್ಟೋ ಕೋಟಿ ಗಟ್ಲೆ ಒಂದು ಕಾಟ ಏನಪ್ಪಾ ಅಂದ್ರೆ GST, ಎಷ್ಟೋ ಕೋಟಿ ಏನಪ್ಪಾ ಅಂದ್ರೆ ನಮ್ ಭಾರತ ದೇಶ ಮೇಲೆ ಸಾಲ ಇದೆ. ಇವತ್ತು ಯಾರು ಧ್ವನಿ ಎತ್ತಾ ಇಲ್ಲ ಅದ ಬೇಡ. ಇವತ್ತು ಈ ಜಾತಿ ಭೇದ ಬೇನು ಬೇಕಾಗಿಲ್ಲ ನಮ್ಗೆ. ನಾವು ಭಾರತೀಯರು, ನಮ್ಮ ಧರ್ಮ ನಮ್ಮ ಜಾತಿಯನ್ನ ನಮ್ಮ ಮನೆಯೊಳಗಿರ್ಬೇಕು. ಬಟ್ ಏನ್ ಮಾಡೋದು ಸರ್, ರಾಜಕೀಯ ಪಕ್ಷಗಳಿಗೆ ಬೇಕಲ್ಲ, ಯಾರಿಗ ಬೇಡ ಅಂದ್ರೂ ಅವ್ರು ಕೇಳದೆ, ಓಟ್ ಕೇಳದೆ, ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಮೇಡಮ್ ಕೇಳ್ತಾ ಇದ್ರೆ. ಆದ್ರೆ ಭಾರತೀಯರಾದ್ರು ನಾವು ಅದನ್ನ ಮೆಟ್ಟಿ ನಿಲ್ಬೇಕು. ಈ ನಮ್ಗೆ ದೇಶ ಬೇಕು. ನಾವು ಮಾಡ್ಕೊಂಡಿರೋದು ಜಾತಿ ಧರ್ಮ ಪಂಥ. ಇವತ್ತಿನ ದಿವಸ ಈ ಓಕೆ ಸರ್, ಈಗ ಚಿಕ್ಕೋಡಿಲಿ ಯಾರು ಗೆಲ್ತಾರೆ ಸರ್? ಫೈನಲ್ ಆಗಿ ಏನ್ ಹೇಳ್ತೀರಿ? ಮೇಡಮ್, ನಮ್ಗೆ ಇವತ್ತಿನ ದಿವಸ ನಾವು ಮೋದಿ ಬಗ್ಗೆ ಬಹಳಷ್ಟು ಇಟ್ಕೊಂಡಿದೀವಿ. ಅವ್ರು ಬರೀ ಮೋದಿ ಗ್ಯಾರಂಟಿ ಹೇಳ್ತಾರ. ಈಗ ನಮ್ಗೆ ಬೇಕಾಗಿರೋದು ನಿರುದ್ಯೋಗಿ, ಬಡತನ, ನಮ್ಗೆ ಹಸಿವು ನೀರು. ಕಾಂಗ್ರೆಸ್ ಗೆಲ್ಲತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಮೇಡಮ್ ಅವ್ರ ಅನಿವಾರ್ಯ ಏನ್ ಮಾಡ್ಬೇಕ್ರಿ? ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ದೇವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದೇವರಾಜ್ ಅವರೇ.
ಹೇಳಿ ಸರ್, ಯಾರನ್ನು ಗೆಲ್ಲಿಸ್ತೀರಿ? ಯಾರಿಗೆ ನಿಮ್ಮ ಬೆಂಬಲ? ಯಾವ ಕಾರಣಕ್ಕೆ? ಮೇಡಮ್ ನಾವು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ಗೆ ಬೆಂಬಲ. ಹೌದು, ಪ್ರಿಯಾಂಕಾ ಮೇಡಮ್. ಯಾಕೆ ಸರ್? ಅವರು ತಂದೆಯವರು ಹ್ಮ್ 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 ಹೀಗಾಗಿ ಪ್ರಿಯಾಂಕಾ ಮೇಡಮ್. ಈಗ ಬರೀ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸನೇ ಆಗ್ತಿಲ್ಲ ಅಂತಿದ್ದಾರೆ ಕೆಲವರೆಲ್ಲ, ಅದಕ್ಕೇನು ಹೇಳ್ತೀರಿ? ಓಕೆ ಓಕೆ ಸರ್, ಓಕೆ 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 ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಧನ್ಯವಾದ ಧನ್ಯವಾದ. ತುಂಬ ಫಾಸ್ಟಾಗಿ ಮಾತಾಡ್ಬಿಟ್ರೆ ಏನೂ ಕೇಳಿಸಲ್ಲ. ದಯಮಾಡಿ ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಹೇಳಿ. ನಿಮ್ಮ ಮತ ಯಾರಿಗೆ ಹಾಕ್ತೀರಿ, ಯಾರಿಗೆ ಓಟು, ಯಾರಿಗೆ ಜಯಕಾರ ಹೇಳ್ತೀರಿ ಅನ್ನುವಂಥ ನಿಟ್ಟಿನಲ್ಲಿ. ಈಗಾಗಲೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ 8 ವಿಧಾನಸಭಾ ಕ್ಷೇತ್ರಗಳು. ಸೊ ಇಲ್ಲಿ ಒಂದು ರೀತಿಯಾಗಿ ಇಬ್ಬರ ನಡುವಿನ ನೇರ ಪೈಪೋಟಿ. ಒಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಮತ್ತೊಂದು ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವರು. ಈಗ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲದೆ ಇದ್ರೂ ಕೂಡ ಒಂದಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಗುರುತಿಸ್ಕೊಂಡಿದ್ದಾರೆ ತಮ್ಮನ್ನ ತಾವು. ಚಿಕ್ಕ ವಯಸ್ಸಿನಲ್ಲೇನೆ ಅಂದ್ರೆ ಜನರ ಮುಂದೆ ಬಂದಿದ್ದಾರೆ ಅನ್ನುವಂತಹ ಮಾತುಗಳಿದೆ. ಮತ್ತೊಂದು ಕಡೆ ನಮ್ಮ ಪುತ್ರಿಯನ್ನ ಅಥವಾ ನಾವು ಕುಟುಂಬದಿಂದ ಯಾರು ನಿಲ್ಲೋದೇ ಇಲ್ಲ ಅಂತ ಹೇಳ್ತಾ ಇದ್ದಂತಹ ಸಚಿವ ಜಾರಕಿಹೊಳಿ ಅವರು, ಸತೀಶ್ ಅವರು ಪುತ್ರಿಯನ್ನ ನಿಲ್ಲಿಸಿದ್ದಾರೆ. ಗೆಲ್ಲಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಕುಟುಂಬ ಕೂಡ ಪ್ರಭಾವವನ್ನು ಹೊಂದಿದೆ. ಸೊ ಹಾಗಾಗಿ ಇವರ ಒಂದು ನಡೆ ಅಥವಾ ಇವರಿಗೆ ಇರುವಂತಹ ಬೆಂಬಲ ಯಾವ ಮಟ್ಟಿಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಅಶೋಕ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್. ಲೋಕಸಭಾ ಕ್ಷೇತ್ರ ಎಲ್ಲಿಂದ ಸರ್? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಚಿಕ್ಕಬಳ್ಳಾಪುರ, ಓಕೆ ಸರ್. ಯಾರು ಗೆಲ್ತಾರೆ ಸರ್? ಫಸ್ಟ್ ಅಲ್ಲಿಂದ ಹೇಳ್ಬಿಡಿ, ಆಮೇಲೆ ನಾನು ಇಲ್ಲಿದ್ ಕೇಳ್ತೀನಿ. ಇಲ್ಲಿ ಡಾಕ್ಟರ್ ಸುಧಾಕರ್ ಬಿಜೆಪಿಯಿಂದ, ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ. ಹೌದು, ರಕ್ಷಾರಾಮಯ್ಯ 100% ಗೆಲ್ತಾರೆ. ಓಕೆ. ಯಾಕಂದ್ರೆ 2014ನೇ ಇಸ್ವಿಯಲ್ಲಿ ಮೋದಿ ಅವರು ಕಪ್ಪನ್ನ ತಗೊಂಬತ್ತೀವಿ ಅಂತ ಹೇಳಿದ್ರು. ನೀವು ಪತ್ರಿಕಾ ಮಾಧ್ಯಮದಲ್ಲಿ ಟಿವಿಯವರು ದಯವಿಟ್ಟು ಬಿಜೆಪಿ ನಾಯಕರಿಗೆ ಕಪ್ಪು ಹಣ ಎಲ್ಲಿವರೆಗೂ ಬಂದಂತ ಕೇಳಬೇಕು. 2 ಕೋಟಿ ಉದ್ಯೋಗ ಎಲ್ಲಿ ಅಂತ ನೀವು ಕೇಳಬೇಕು. ನೋಟ್ ಅಮಲೀಕರಣ ಆಯ್ತಲ್ಲ, ಅದು ಎಷ್ಟು ಕಪ್ಪು ಹಣ ಬ್ಲಾಕ್ ಮನಿ ನಮ್ಮ ದೇಶಕ್ಕೆ ವಾಪಸ್ ಬಂದಿದೆ, ಅದು ಏನಾಯ್ತು, ಎಷ್ಟು ಹಣ ವಾಪಸ್ ಬಂತು ಅಂತ ನೀವು ಪ್ರಶ್ನೆ ಮಾಡ್ಬೇಕು ಅವ್ರಿಗೆ. ಸರ್, ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಖಂಡಿತವಾಗ್ಲೂ ಜಾರಕಿಹೊಳಿ ಅವರು, ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದೇ ಗೆಲ್ತಾರೆ. ಯಾವ ಕಾರಣಕ್ಕೆ ಸರ್? ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಿಜೆಪಿ ಅಂದ್ರೆ ಸುಳ್ಳೆ ಬಿಜೆಪಿ ಮನೆಯವೇ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಚಿದಾನಂದ್ ಅಂತ ಕರೆ ಮಾಡಿದ್ದಾರೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಚಿದಾನಂದ್ ಅವರೇ. ಹಲೋ ಚಿದಾನಂದ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ? ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್. ಯಾಕೆ ಸರ್? ಹಲೋ ಹೇಳಿ, ಯಾವ ಕಾರಣಕ್ಕೆ? ಹಲೋ. ಓಕೆ, ಬಹುಶಃ ಎಲ್ಲೋ ಟ್ರಾವೆಲಿಂಗಲ್ಲಿ ಇದ್ದಾರೆ ಅನ್ಸುತ್ತೆ, ಕನೆಕ್ಟ್ ಆಗ್ತಾ ಇಲ್ಲ ಕರೆಕ್ಟಾಗಿ. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕಾಗಿ. ನೋಡಿ, ಒಂದು ರೀತಿಯಾಗಿ ಇಲ್ಲಿ ಹೆಂಗೆ ಅಂತಂದರೆ, ಇಲ್ಲಿ ಮೋದಿ ಅಲೆ ಇಲ್ಲವೇ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಮೋದಿ ಅಲೆ ಇರೋದಕ್ಕೇನೆ ಬಿಜೆಪಿ ಗೆಲ್ಲತ್ತೆ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಗೆಲ್ತಾರೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಸೊ ನೇರವಾದಂತಹ ಒಂದು ಪೈಪೋಟಿ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಯಾಕಂದರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಪಕ್ಷದ ಅಲೆ ಜೋರಾಗಿದೆ ಅಂತೇಳಿ ಸಚಿವ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನಮಗೆ ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ಸಹಾಯ ಆಗುತ್ತೆ ಅಂತ. ಆದರೆ ಬಿಜೆಪಿಗೂ ಕೂಡ ಅನೇಕ ವಿಚಾರಗಳು ಇಲ್ಲಿ ವರವಾಗುವಂತಹ ಸಾಧ್ಯತೆ ಇದೆ. ಸೊ ಇದನ್ನು ಕೂಡ ನಾವು ಅಲ್ಲಗಳೆಯೋದಕ್ಕಾಗೋದಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಪೈಪೋಟಿ ಏನಿದೆ, ಸೊ ಸಾಕಷ್ಟು ಜನ ಕರೆ ಮಾಡಿದವ್ರು ಹೇಳ್ತಾ ಇದ್ದಾರೆ, ಎಷ್ಟೋ ಜನ ಮೋದಿ ಅಲೆ, ಮೋದಿಗೋಸ್ಕರನೇ ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಮತ್ತೊಮ್ಮೆ ನಾವು ಅಂದರೆ ಈಗ ಸಂಸದರನ್ನಾಗಿ ಮಾಡ್ತೀವಿ ಅಂತ. ಈ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೂ ಕೂಡ ಈಕ್ವಲ್ ಆಗಿ ಒಂದಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಒಬ್ರು ಕಾಲರ್ ಇದ್ದಾರೆ, ಮುದ್ದೇಶ್ ಅಂತ. ನಮಸ್ಕಾರ ಮುದ್ದೇಶ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರನ್ನು ಗೆಲ್ಲಿಸ್ತೀರಿ? ಯಾರಿಗೆ ನಿಮ್ ಬೆಂಬಲ? ಪ್ರಿಯಾಂಕಾ ಮೇಡಮ್. ಯಾಕ್ರಿ? ಯಾಕಂದ್ರೆ ನಾವು ಪೈಲಾಡದ ಕಾಂಗ್ರೆಸ್ ಕದೇವ್ರು ಮೇಡಮ್. ಅಷ್ಟೇ, ಕಾಂಗ್ರೆಸ್ ಮುಂಚೆಯಿಂದನೂ ಕಾಂಗ್ರೆಸ್ ಹಾಕಿದ್ದೀವಿ, ಅವ್ರು ಏನ್ ಮಾಡ್ಲಿ ಬಿಡ್ಲಿ ನಾವು ಕಾಂಗ್ರೆಸ್ಗೆ ಹಾಕೋದು ಅಂತೀರೇನ? ಹೌದ್ರಿ. ಬಿಜೆಪಿಗೆ ಏನ್ ಹೇಳ್ತೀರಿ? ಬಿಜೆಪಿ ವೋಟ್ ಹಾಕಂಗಿಲ್ರಿ ಮೇಡಮ್. ಈಗ ಅವ್ರು ಕಳೆದ ಬಾರಿ ಸಂಸದರಾಗಿದ್ರಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು. ಹೌದು ಆಗಿದ್ದಾರೆ ಮೇಡಮ್. ಇನ್ನೊಮ್ಮೆ ಆಗೋದಿಲ್ಲ ಅವರು ಅಂತ ಹೇಳ್ತೀರಾ? ಇನ್ನು
ಹೌದು ಆಗೋದಿಲ್ರಿ ಮೇಡಮ್ ಪ್ರಿಯಾಂಕಾ ಮೇಡಮ್ ಆರ್ಸಿ ಬರ್ತಾರ್ರಿ ಚಿಕ್ಕೋಡಿ ಮತಕ್ಷೇತ್ರದ. ಯಾಕೆ ಆಗೋದಿಲ್ರಿ? ಕೆಲಸ ಮಾಡಿಲ್ಲ ಅವರು ಅಂತನಾ ಅಥವಾ ಹೆಂಗ? ಏನೂ ಇಲ್ಲ ಮೇಡಮ್. ಹ್ಮ್ ಬಂದಾರ್ರಿ ಕಾಂಗ್ರೆಸ್ ರೀ, ಹ್ಮ್ ಇವ್ರು ಅದಾರ್ರಿ. ಹ್ಮ್ ಈಗ ಲೋಕಸಭೆಗೂ ಇವ್ರ ಬರ್ತಾರ. ಹ್ಮ್ 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 ಹಾ ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು ಧನ್ಯವಾದ. ನೋಡಿ, ನಾವು ಒಂದಷ್ಟು ವೋಟರ್ಸ್ ಇರ್ತಾರೆ, ಅಂದರೆ ಕಾಲದಿಂದಲೂ ಕೂಡ ಅಥವಾ ಅವರಿಗೆ ಬುದ್ಧಿ ಬಂದಾಗ್ಲಿಂದಲೂ ಕೂಡ, ಅಂದರೆ ಈ ವೋಟಿಂಗ್ ಸ್ಟಾರ್ಟ್ ಆಗಿದಾಗಿಂದಲೂ ಕೂಡ ನಾವು ಕಾಂಗ್ರೆಸ್ಗೆ ಹಾಕ್ಕೊಂಡು ಬಂದಿರ್ತೀವಿ ಅಂತ. ಸಾಂಪ್ರದಾಯಿಕ ವೋಟ್ಸ್ ಅಂತ ಹೇಳ್ತೀವಿ. ಒಂದಷ್ಟು ಕಾಂಗ್ರೆಸ್ ವೋಟರ್ಸ್, ಒಂದಷ್ಟು BJP ವೋಟರ್ಸ್, ಅವ್ರು ಏನೇ ಮಾಡಿದ್ರು BJP, ಏನೇ ಮಾಡಿದ್ರು ಕಾಂಗ್ರೆಸ್ ಅನ್ನೋರು ಇದ್ದೇ ಇರ್ತಾರೆ. ಸೊ ಅವರಿಗೆ ಅಭ್ಯರ್ಥಿಗಳು ಮಗದೊಂದು ಯಾವುದೂ ಲೆಕ್ಕಕ್ಕೆ ಬರೋಲ್ಲ. ಅಂತಹ ವೋಟರ್ಸ್ ಕೂಡ ನಮಗಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಪರಮೇಶ್ವರ್ ಅಂತ ಕರೆ ಮಾಡಿದ್ದಾರೆ ಚಿಕ್ಕೋಡಿಯಿಂದ. ನಮಸ್ಕಾರ ಪರಮೇಶ್ವರ್ ಅವರೇ. ನಮಸ್ಕಾರ ಮೇಡಮ್ ಅವರೇ. ಹೇಳಿ ಸರ್, ಯಾರನ್ನ ಗೆಲ್ಲಿಸ್ತೀರಿ? ಯಾರಿಗೆ ನಿಮ್ಮ ಬೆಂಬಲ? ನಮ್ದು ಮೋದಿ ಬೆಂಬಲ ಮೇಡಮ್. ಮೋದಿ ಅವರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೋದಿಗೆ ನಾವು ಬೆಂಬಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಕೆಲಸ ಮಾಡಿಲ್ಲೇನ್ರಿ? ಮಾಡ್ಯಾರ ಅವರು ಹಾ ಮಾಡ್ಯಾರ. ಅವ್ರಿಗೆ ಓಟ್ ಹಾಕ್ತೀವಿ. ಆಮೇಲೆ ನಾವು ಇದು ಮೋದಿ ನೋಡಿ ಓಟ್ ಹಾಕ್ತೀವಿ. ಓಕೆ, ಸೊ ಅಭ್ಯರ್ಥಿ ನೋಡಿ ಓಟ್ ಹಾಕಲ್ಲ, ನಾವು ಮೋದಿ ಅವ್ರು ನೋಡಿ ಓಟ್ ಹಾಕ್ತೀವಿ ಅಂತೀರಿ? ಒಟ್ಟು ಮೋದಿ ಬೇಕು. ನಾವು ಹಾ, ದೇಶ ಸುರಕ್ಷಿತ ಇರ್ಬೇಕಪ್ಪ ಅಂದ್ರೆ ಮೋದಿ ಬೇಕು. ಹ್ಮ್ 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 ಈ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತೀರಿ? ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಬಗ್ಗೆ? ಅವ್ರ ಬಗ್ಗೆ ನಾವು ಕಾಂಗ್ರೆಸ್ ಬಗ್ಗೆ ಬಹಳ ಕಾಂಗ್ರೆಸ್ ಕಡೆ ಬಹಳ ಒಲವು ಮೇಡಮ್. ನಾವು ಜಾಸ್ತಿ ಬಿಜೆಪಿ ನಾವು ಅಂದ್ರೆ ಮೋದಿ ನೋಡೇ ಬಹಳ ಅಷ್ಟೇ. ಮೋದಿ ಅನ್ನುವಂಥದ್ದು ಬಿಟ್ರೆ ಇನ್ಯಾವುದು ಬೇರೆ ಫ್ಯಾಕ್ಟರ್ಸ್ ಇಲ್ಲ ನಿಮಗೆ? ಹಾ, ಅವೆಲ್ಲ ಜನರದ ಸೋಮಾರಿತನ ಮಾಡ್ತಾರೆ ಮೇಡಮ್. 2000 ಕೊಟ್ಟು ಅವೆಲ್ಲ ಹ್ಮ್ 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 ನಿಜವಾಗ್ಲೂ ದುಡಿಯಾಕ ಬರ್ತಾ ಇಲ್ಲ ಜನ. ನಾವು ಕರೆಕ್ಟ್ ಹೋದ್ರ ಯಾರು ಬರ್ತಾರೆ? ಊರಾಗ ಹೋಗಿ ನಾವು ಆಟೋ ಚಂದ ಕರ್ಕೊಂಡ್ಬರ್ತೀವಿ. ಓಕೆ, ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ, ಅಂದರೆ ಇಲ್ಲಿ ಒಂದು ಮಟ್ಟಿಗಿನ ಹೆಂಗಿದೆ ಅಂತಂದರೆ, ಎಷ್ಟೋ ಕಡೆಗಳಲ್ಲಿ ಈಗ ಬಡವರು ಅಥವಾ ಕೂಲಿ ಕಾರ್ಮಿಕರು ಎಷ್ಟೋ ಜನ ಸಿಗ್ತಾನೇ ಇಲ್ಲ. ಅದರಲ್ಲೂ ಈಗ ಜಮೀನುಗಳಲ್ಲಿ ಕೆಲಸ ಮಾಡೋದಕ್ಕಂತೂ ಯಾರೂ ಬರ್ತಾನೇ ಇಲ್ಲ. ಫ್ರೀ ಅಕ್ಕಿ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಸೊ ಹಾಗಾಗಿ ಅವ್ರು ಯಾರೂ ದುಡಿಮೆಗೆ ಬರೋದಿಲ್ಲ. ಸೊ ಈ ಕಾರಣಕ್ಕೋಸ್ಕರನೂ ನಮಗೆ ಕಾಂಗ್ರೆಸ್ ಬೇಡ ಅನ್ನೋರು ಕೂಡ ಇದ್ದಾರೆ ಹಳ್ಳಿ ಕಡೆಗಳಲ್ಲಿ, ಅನೇಕ ಕಡೆಗಳಲ್ಲಿ. ಸೊ ಅಂಥ ಸಾಲಿನಲ್ಲಿ ಇವರು ಕೂಡ ಬರ್ತಾರೆ. ಅವರು ಅದನ್ನೇ ಹೇಳಿದ್ರು. ಅಂದರೆ ಇಲ್ಲಿ ಯಾವ ಮಟ್ಟಿಗೆ ಬಡತನ ನಿರ್ಮೂಲನೆ ಅಥವಾ ಸ್ವಾವಲಂಬಿಗಳಾಗಿ ಬದುಕುವಂಥ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ಕೊಟ್ಟಾಗ ಅಭಿವೃದ್ಧಿ ಕೂಡ ಈಕ್ವಲ್ ಆಗಿ ಆಗಬೇಕಾಗತ್ತೆ. ಸೊ ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂಥ ಆಕ್ಷೇಪಗಳು ಕೂಡ ಕೆಲವರಿಗೆ ಇದ್ದೇ ಇರುತ್ತೆ. ರಾಮನ್ಗೌಡ ಅಂತ ಚಿಕ್ಕೋಡಿಯಿಂದ ಮತ್ತೊಬ್ರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ರಾಮನ್ಗೌಡ ಅವರೇ. ನಮಸ್ಕಾರ ಮೇಡಮ್. ಹೇಳ್ರಿ ಸರ್, ಯಾರನ್ನ ಗೆಲ್ಲಿಸ್ತೀರಿ? ಯಾರಿಗೆ ನಿಮ್ಮ ಬೆಂಬಲ? ನಮ್ ಬಿಜೆಪಿ ರೀ ಮೇಡಮ್. ಯಾಕ್ರಿ? ಏನ್ರಿ ಮೇಡಮ್, ನಮ್ ತಿಳುವಳಿಕೆ ಬಂದಾಗ ನಾವು ಎಜುಕೇಟೆಡ್ ರೀ ಮೇಡಮ್. ಆ ದೇಶ ಯಾರಿಂದ ಮುಂದುವರೈತಿ ಇಲ್ಲಿವರೆಗೆ ಕಾಂಗ್ರೆಸ್ ಇದ್ದಾವ್ರಿ ಮೇಡಮ್. ನಮ್ ದೇಶದ ವಿಶ್ವದಾಗ ಹೆಸರಿದ್ರಿಕಲ್ರಿ. ಮೋದಿ ಬಂದ 2014 ಬಂದ ಮೇಡಮ್, ನಮ್ ದೇಶ ಇಡೀ ದೇಶ ಈ ಜಗತ್ತಿನಾಗ ಒಂದ್ಸಲ ಹೆಸರು ಗಳಿಸೈತ್ರಿ ಮೇಡಮ್. ಈ ತರ ಮಾಡೋಸಲ ಬಿಜೆಪಿ ಮಾಡೋದು. ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ಗೆಲ್ಲಂಗಿಲ್ಲ ಅಂತೀರಿ ಅಲ್ಲಿ? ಇಲ್ಲ ಮೇಡಮ್, ಫೈಟ್ ಆಗೋದ್ರಿ ಮೇಡಮ್. ಅವ್ರ ಆ ಕಡೆ ಕ್ಷೇತ್ರ ಜಾರಕಿಹೊಳಿ ಗೋಕಾಕ್ ಹಿಂಗ್ ಬರತ್ರಿ ಮೇಡಮ್. ಅನ್ಕೊಂಡ್ ಮಾಡಿದವ್ರಿ ಅವರು ಸತೀಶ್ ಅಣ್ಣ ಅವರು ಕೆಲಸ ಮಾಡಿದಾರೆ ಮೇಡಮ್ ತಮ್ಮ ಕ್ಷೇತ್ರದಾಗ. ಅಲ್ಲಿ ನಮ್ ಫ್ರೆಂಡ್ಸ್ ಅದಾರ ಎಲ್ಲ ಹೇಳ್ತಾರೆ ಮೇಡಮ್. ಆದ್ರೆ ಇಲ್ಲಿ ನಮ್ದು ಚಿಕ್ಕೋಡಿ ನಮ್ ಬಿಜೆಪಿ ಸಲುವಾಗಿ ಮೋದಿ ಸಲುವಾಗಿ ನಾವ್ ಮಾಡ್ಬೇಕು. ಸೊ ಮೋದಿ ಸಲುವಾಗಿ ಅಷ್ಟೇ ನಾವು ಓಟ್ ಹಾಕ್ತಿವಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಬಟ್ ಇದು ಲೋಕಸಭೆದಾಗಿರೋದ್ರಿಂದ ನಾವು ಮೋದಿ ಗೆಲ್ಸಕ್ಕೋಸ್ಕರ ನಾವು ಬಿಜೆಪಿ ಓಟ್ ಹಾಕ್ತಿವಿ ಅಂತೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಕಾಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ತೆ. ಹೇಳಿ ಸರ್, ಯಾರನ್ನ ಗೆಲ್ಲಿಸ್ತೀರಿ? ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ತಾರೆ ಮೇಡಮ್. ಯಾಕೆ ಸರ್? ಹಲೋ, ಹೇಳ್ರಿ ಸರ್, ಯಾವ ಕಾರಣಕ್ಕೆ? ಮೋದಿ ಅವರು ಇದ್ದಾರೆ, ದೇಶ ಅಭಿವೃದ್ಧಿ ಮಾಡ್ತಾರೆ. ಮತ್ತೆ ನಮ್ಮ ವಿಜಯನಗರ ಇದ್ದಾರೆ, ಅವ್ರು ಬಂದಿದ್ದ ಆನೆ ಬಾರಪ್ಪನಂಗ ಆಗಿದೆ. ಓಕೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈಗ ಚಿಕ್ಕೋಡಿ ಕ್ಷೇತ್ರದ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ, ಕಳೆದ ಬಾರಿ ಸಂಸದರಾಗಿದ್ರು. ಅವ್ರ ಬಗ್ಗೆನೂ ಹೇಳಿ ಸರ್. ಹೇಳಿ. ಅಲ್ಲ, ಈಗ ಅವರನ್ನೇ ಗೆಲ್ಲಿಸ್ತೀರಾ ಅಥವಾ ಅವರೊಬ್ಬರು ಅಭ್ಯರ್ಥಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಮಾಡ್ತಾರೆ? ಜನಪರ ಇದ್ದಾರೆ, ಬಡವರ ಬಂದಿಗೆ ಎಲ್ಲ ನೋಡ್ತಾರೆ, ಗುರುತಿಸ್ತಾರೆ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಪ್ರಕಾಶ್ ಅವರು ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ನೋಡಿ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ವೋಟ್ ಯಾರಿಗೆ ಹಾಕ್ತೀವಿ, ಯಾವ ಕಾರಣಕ್ಕೆ, ಯಾವ ಅಂಶಗಳು ನಮ್ಮ ಮೇಲೆ ಪ್ರಭಾವ ಬೀರಿದೆ, ಗ್ಯಾರಂಟಿನಾ, ಮೋದಿ ಅಲೆನಾ ಅಥವಾ ಮತ್ತೊಂದ ಕಾಂಗ್ರೆಸ್ಸಾ ಬಿಜೆಪಿನ ಅನ್ನುವಂಥ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನಾವು ಕೂಡ ಅನೇಕ ಆಯಾಮಗಳ ಮೂಲಕ ಜನರ ಹತ್ರ ಮಾತಾಡ್ತಾ ಇದ್ದೀವಿ.
ನೋಡಿ, ರಿಸಲ್ಟ್ ಅನೌನ್ಸ್ ಮಾಡೋ ಟೈಮ್ ಬಂದೇ ಬಿಡ್ತು. ಹಾಗಾದ್ರೆ ನಿಮ್ಮ ಜಿ ಕನ್ನಡ ನ್ಯೂಸ್ನಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರದ ಜನಮತ ಪ್ರಸಾರ ಆಗಿತ್ತು. ನಿನ್ನೆ ಬೆಳಗ್ಗೆ ಜನಮತ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆ ಮಾಡಿದ್ರಿ, ಮಾತನಾಡಿದ್ರಿ. ಅದಾದ ನಂತರದಲ್ಲಿ ವೋಟಿಂಗ್ ಕೂಡ ನಡೆದಿತ್ತು. ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲಗೂರ ಪೈಕಿ ಯಾರು ಈ ಬಾರಿ ಗೆಲ್ಲಬಹುದು ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. ಇದರಲ್ಲಿ ಬಂದಿರುವಂತಹ ರಿಸಲ್ಟ್ ನೋಡೋದಾದ್ರೆ ನಾವು ಒಟ್ಟು 59,000ಕ್ಕೂ ಹೆಚ್ಚು ಮಂದಿ ವೋಟ್ ಮಾಡಿದ್ದಾರೆ. ಈ ಪೈಕಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಅವರಿಗೆ 58ರಷ್ಟು ಮತಗಳು ಬಂದಿದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗೂರ ಅವರಿಗೆ 42ರಷ್ಟು ಮತಗಳು ಬಂದಿವೆ. ಈಗಲೂ ಕೂಡ ಪೋಲಿಂಗ್ ನಡೀತಾ ಇದೆ, ಮುಂದುವರಿತಾ ಇದೆ. ನೀವು ಇನ್ನೂ ಕೂಡ ಕಂಟಿನ್ಯೂ ಮಾಡಬಹುದು, ಪೋಲಿಂಗ್ ಅಲ್ಲಿ ಭಾಗವಹಿಸಬಹುದು, ವೋಟ್ ಮಾಡಬಹುದು. ಜಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಕಮ್ಯುನಿಟಿ ಪೇಜ್, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ನಲ್ಲೂ ನೀವು ವೋಟ್ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ನೋಡಿ, ಇವತ್ತು ಸಚಿವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ ಕಡೆಯಿಂದ. ಮತ್ತೊಂದು ಕಡೆ ಹಾಲಿ ಸಂಸದರಾಗಿರುವಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು. ಸೊ ನಿಮ್ಮ ಮತ ಯಾರಿಗೆ ಅನ್ನೋದನ್ನ ವೋಟಿಂಗ್ ಅಲ್ಲಿ ನೀವು ಭಾಗವಹಿಸಬಹುದು, ಮಾತನಾಡಬಹುದು, ಅಥವಾ ಅಲ್ಲಿ ನಿಮ್ಮ ಒಂದು ವೋಟಿಂಗ್ ಅನ್ನ ಮಾಡಬಹುದು ಅಂತ. ಅದ್ರ ಜೊತೆಗೆ ನಾಳಿನ ಜನಮತ ಕಾರ್ಯಕ್ರಮ ಮತ್ತೊಮ್ಮೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ಬೋದು. ಅದು ಬೆಳಗಾವಿ ಲೋಕಸಭಾ ಕ್ಷೇತ್ರ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನಮತ ಪ್ರಸಾರ ಆಗುತ್ತೆ. ತಪ್ಪದೆ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಕಾಂಗ್ರೆಸ್ ಪಕ್ಷದಿಂದ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಸ್ಪರ್ಧೆ ಮಾಡಿದ್ದಾರೆ. ಬಿಜೆಪಿಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಸೊ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ನಿರ್ಧಾರ ಮಾಡೋದು ನೀವೇ. ಆ ನಿರ್ಧಾರವನ್ನು ನಮಗೂ ತಿಳಿಸಿ, ಅಭಿಪ್ರಾಯ ತಿಳಿಸಿ, ಕಾರಣಗಳನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಜನಮತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.